ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರಿರಾಮ್. ಏನಿವತ್ತು ಭಾರತೀಯ ಪರಿವರ್ತನಾ ಸಂಘದ ಪೇಜಲ್ಲಿ ಇವತ್ತು ನಿಮ್ಮ ಜೊತೆಗೆ ಲೈವ್ ಆಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತು ಅವಶ್ಯವಾಗಿರ್ತಕ್ಕಂಥ ಮತ್ತು ಒಂದಿಷ್ಟು ಪದೇ ಪದೇ ಚರ್ಚೆ ಆಗ್ತಾ ಇರ್ತಕ್ಕಂಥ ಮತ್ತು ಯಾವಾಗಲೂ ಕೂಡ ಒಂದಿಷ್ಟು ವಿವಾದಕ್ಕೆ ಸೃಷ್ಟಿಯಾಗ್ತಾ ಇರ್ತಕ್ಕಂಥ ಒಂದು ವಿಷಯದ ಬಗ್ಗೆ ತಮ್ಮ ಜೊತೆಗೆ ಮಾತಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಶೂದ್ರ ಪ್ರಜ್ಞೆ ವರ್ಸಸ್ ಬ್ರಾಹ್ಮಣ್ಯ. ಯಾಕೆ ಇವತ್ತು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಸುಮಾರು ಕಳೆದ ಒಂದು ವಾರದಿಂದ ಕರ್ನಾಟಕ ರಾಜ್ಯದ ಚಿತ್ರನಟ ಏನು ಚೇತನ್ ಇದ್ದಾರೆ, ಚೇತನ್ರ ಮೇಲೆ 2 ಕಡೆ FIR ದಾಖಲಾಗಿದೆ. ಆ FIR ದಾಖಲಾಗಲಿಕ್ಕೆ ಕಾರಣ, ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಬ್ರಾಹ್ಮಣ್ಯದ ಬಗ್ಗೆ ಒಂದಿಷ್ಟು ಅಭಿಪ್ರಾಯವನ್ನು ಹಂಚಿಕೊಂಡಿರುವ ಕಾರಣಕ್ಕಾಗಿ. ಹಾಗಾದರೆ ಬ್ರಾಹ್ಮಣ್ಯದ ವಿರುದ್ಧವಾಗಿ ಯಾರಾದರೂ ಮಾತಾಡಿದಂಥ ಸಂದರ್ಭದಲ್ಲಿ ಯಾಕೆ ಈ ಥರದ ಒಂದಿಷ್ಟು ಬ್ರಾಹ್ಮಣ್ಯವಾದಿಗಳು ಮಾತಾಡುವ ವಿರುದ್ಧವಾಗಿ ಸಿಡಿದೇಳ್ತಾರೆ ಅಥವಾ ಅವ್ರ ವಿರುದ್ಧವಾಗಿ ನಿಂತ್ಕೋತಾರೆ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ತದೆ. ಆದರೆ ಬ್ರಾಹ್ಮಣ್ಯದ ವಿರುದ್ಧವಾಗಿ ಎಲ್ಲರೂ ಮಾತಾಡಿದಾಗ ಅವ್ರ ವಿರುದ್ಧವಾಗಿ ನಿಲ್ತಾರ, ಅಥವಾ ಇಂತಿಷ್ಟು ಜನ ಅಥವಾ ಪರ್ಟಿಕ್ಯುಲರಾಗಿ ಇಂಥವರು ಅಂತ ಮಾತಾಡಿದಾಗ ಮಾತ್ರ ಅದರ ವಿರುದ್ಧವಾಗಿ ನಿಲ್ತಾರ ಅನ್ನುವಂಥ ಮೊದಲನೇ ಪ್ರಶ್ನೆ ನನಗೆ. ಯಾಕೆ ಅಂತ ಹೇಳಿದ್ರೆ, ನೀವು ಇಡೀ ಇತಿಹಾಸದ ಉದ್ದಗಲಕ್ಕೂ ನೋಡಿ, ಬ್ರಾಹ್ಮಣ್ಯ ಮತ್ತು ಬ್ರಾಹ್ಮಣ್ಯದ ವಿರುದ್ಧವಾಗಿ ಬಹಳಷ್ಟು ಕಠೋರವಾಗಿ, ಬಹಳಷ್ಟು ತೀಕ್ಷ್ಣವಾಗಿ ಇಲ್ಲಿರ್ತಕ್ಕಂಥ ಅಥವಾ ನಮ್ಮ ದೇಶದ ಅಥವಾ ನಮ್ಮ ನಾಡಿನ ದಲಿತರು ಮಾತಾಡಿದ್ರೆ ಅದು ಯಾವುದೇ ವಿವಾದ ಆಗಲ್ಲ, ಅಥವಾ ಅವ್ರ ವಿರುದ್ಧವಾಗಿ ಯಾರಿಗೂ ಮಾತಾಡಲಿಕ್ಕೆ ಧೈರ್ಯ ಬರಲ್ಲ. ಆದರೆ ವಿಶೇಷವಾಗಿ ಬ್ರಾಹ್ಮಣ್ಯದ ವಿರುದ್ಧವಾಗಿ ಶೂದ್ರರು ಮಾತಾಡಿದಂಥ ಸಂದರ್ಭದಲ್ಲಿ, ಅಥವಾ ಶೂದ್ರರು ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳು ಅಂತ ನಾವೇನು ಕರಿತೀವಿ, ಸಾಂವಿಧಾನಿಕವಾಗಿ ಕಾನ್ಸ್ಟಿಟ್ಯೂಷನಲ್ ಆಗಿ ನಾವು ಈ ಶೂದ್ರರನ್ನು ಹಿಂದುಳಿದ ವರ್ಗಗಳು ಅಥವಾ ಹಿಂದುಳಿದ ಜಾತಿಗಳು ಅಂತ ಕರಿತೀವಿ. ಈ ಹಿಂದುಳಿದ ವರ್ಗಗಳು ಅಥವಾ ಈ ಹಿಂದುಳಿದ ಜಾತಿಗಳಿಗೆ ಅಥವಾ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳು ಏನಾದರೂ ಬ್ರಾಹ್ಮಣ್ಯದ ವಿರುದ್ಧವಾಗಿ ಮಾತಾಡಿದಾಗ ಮಾತ್ರ ಇಲ್ಲಿರುವಂಥ ಬ್ರಾಹ್ಮಣ್ಯವನ್ನು ಒಪ್ಪಿರ್ತಕ್ಕಂಥ ಪ್ರತಿಪಾದಿಸ್ತಕ್ಕಂಥ ಒಂದಿಷ್ಟು ಮನಸ್ಸುಗಳು ಅದರ ವಿರುದ್ಧವಾಗಿ ತನಿಗೂಡ್ತವೆ. ಯಾಕೆ ಅಂತ ಹೇಳಿದ್ರೆ, ನಾನಿಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಕೇವಲ ಚಿತ್ರನಟ ಚೇತನ್ರವರ ಪ್ರಶ್ನೆ ಮಾತ್ರ ಅಲ್ಲ. ಇದು ನೀವು ಮಹಾರಾಷ್ಟ್ರದಲ್ಲಿ ಪನ್ಸಾರೆ ಇರ್ಬೋದು, ಹಾಗೆ ನಮ್ಮ ರಾಜ್ಯದಲ್ಲಿ ಆದಂಥ ಕಲಬುರ್ಗಿ ಇರ್ಬೋದು, ಗೌರಿ ಇರ್ಬೋದು, ಹಾಗೆ ಮಹಾರಾಷ್ಟ್ರದ ದಾಬೋಲ್ಕರ್ ಇರ್ಬೋದು, ಹಾಗೆ ಭಗವಾನ್ ಇರ್ಬೋದು, ಮತ್ತು ನಮ್ಮ ಚೇತನ್ ಇರ್ಬೋದು. ನಾಳೆ ಅದು ಇನ್ನೊಬ್ಬ ಚಿತ್ರನಟ ಧನಂಜಯ್ ಡಾಲಿ ಆಗ್ಬೋದು, ನೀನಾಸಂ ಸತೀಶು ಆಗ್ಬೋದು, ಇನ್ನೊಬ್ರು ಆಗ್ಬೋದು. ನೀವು ಇವರೆಲ್ಲರ ಒಂದು ಸಾಮಾಜಿಕ ಹಿನ್ನೆಲೆಯನ್ನು ನೀವು ಹುಡುಕ್ತಾ ಹೋಗ್ರಿ, ಇವ್ರು ಯಾರೂ ಕೂಡ ಅಸ್ಪೃಶ್ಯರಲ್ಲ, ದಲಿತರಲ್ಲ. ಇವರೆಲ್ಲರೂ ಕೂಡ ಹಿಂದುಳಿದ ವರ್ಗಗಳಿಗೆ ಅಥವಾ ಹಿಂದುಳಿದ ಜಾತಿಗಳಿಗೆ ಅಥವಾ ಶೂದ್ರ ಸಮುದಾಯಕ್ಕೆ ಸೇರಿದಂಥವರು. ಹಾಗಾದರೆ ಈ ಶೂದ್ರ ಅಥವಾ ಹಿಂದುಳಿದ ವರ್ಗಗಳಿಗೆ ಸೇರಿದವರು ಮಾತಾಡಿದಾಗ ಮಾತ್ರ ಯಾಕೆ ಇಷ್ಟು ದೊಡ್ಡ ಪ್ರಮಾಣದ ವಿವಾದ ಆಗುತ್ತೆ? ಮತ್ತು ಆ ಬ್ರಾಹ್ಮಣ್ಯವನ್ನು ಪ್ರತಿಪಾದಿಸ್ತಕ್ಕಂಥವರು ವಿರೋಧ ಮಾಡ್ತಾರೆ. ಕೊನೆಗೆ ವಿರೋಧ ಮಾಡೋದ್ರ ಜೊತೆಗೆ ಕೊನೆಗೆ ಅವರನ್ನು ದೈಹಿಕವಾಗೂ ಕೂಡ ಮುಗಿಸ್ಲಿಕ್ಕೆ ಹೆಸೋದಿಲ್ಲ. ಯಾಕಂದರೆ ನಮಗೆ ದಾಬೋಲ್ಕರ್ ಇರ್ಬೋದು, ಹಾಗೆ ಪನ್ಸಾರ ಇರ್ಬೋದು, ಗೌರಿ ಇರ್ಬೋದು, ಇವ್ರ ಮೇಲೆ ಹತ್ಯೆಗಳು ನಡೆದಿದ್ದಾವೆ. ಹಾಗೆಯೇ ಅನೇಕ ಬಾರಿ ಭಗವಾನ್ ಮೇಲೆ ಪ್ರಯತ್ನ ಆಗಿದೆ, ಹಾಗೆ ಯೋಗೇಶ್ ಮಾಸ್ಟರ್ ಮೇಲೆ ಹಲ್ಲೆಯ ಪ್ರಯತ್ನ ಆಗಿದೆ. ಬಹುಶಃ ಚೇತನ್ ಮೇಲೆ ಕೂಡ ನಾಳೆ ಆದರೆ ಆಶ್ಚರ್ಯ ಏನಿಲ್ಲ. ಸೊ ಹಾಗಾದರೆ ಯಾಕೆ ಕೇವಲ ಹಿಂದುಳಿದ
ವರ್ಗಗಳ ಮೇಲೆ ಮಾತ್ರ ಈ ರೀತಿಯಾದಂಥ ಪ್ರಶ್ನೆಗಳು ಅಥವಾ ಅವ್ರ ಮೇಲೆ ಈ ಬ್ರಾಹ್ಮಣ್ಯವನ್ನು ಒಪ್ತಕ್ಕಂಥ ಜನ ತಿರುಗಿ ಬೀಳ್ತಕ್ಕಂಥದ್ದು ಅನ್ನುವ ಪ್ರಶ್ನೆ. ಮೊದಲನೇದಾಗಿ ಇಲ್ಲಿ ನಾವು ಬ್ರಾಹ್ಮಣ್ಯ ಅಂದರೆ ಏನಂತ ಬಹುಶಃ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಚೇತನ್ ಅವರು ಕೂಡ ತಮ್ಮ ಟ್ವೀಟಲ್ಲಿ ಮತ್ತು ತಮ್ಮ ಫೇಸ್ಬುಕ್ನ ಅಕೌಂಟಲ್ಲಿ ಅದನ್ನೇ ಹೇಳಿರ್ತಕ್ಕಂಥದ್ದು. ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಜಾತಿಯ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ. ಬ್ರಾಹ್ಮಣ್ಯ ಅಂತಕ್ಕಂಥದ್ದು ಅದೊಂದು ಸಿದ್ಧಾಂತ, ಅದೊಂದು ಮನಸ್ಥಿತಿ. ಏನೋ ಮನಸ್ಥಿತಿ, ಏನೋ ಸಿದ್ಧಾಂತ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ವಾಟ್ ಈಸ್ ಬ್ರಾಹ್ಮಣಿಸಮ್ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಬ್ರಾಹ್ಮಣಿಸಮ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ನೆಗೇಷನ್ ಆಫ್ ಈಕ್ವಾಲಿಟಿ ಅಂತ ಹೇಳ್ತಾರೆ. ಅಂದರೆ ಸಮಾನತೆಯನ್ನು ತಿರಸ್ಕರಿಸೋದೇ ಬ್ರಾಹ್ಮಣ್ಯ. ಅದನ್ನು ಮುಂದೆ ಹೋಗಿ ಇನ್ನೂ ಮುಂದೆ ಹೋಗಿ ಹೇಳಬೇಕಾದ್ರೆ ಸಮಾನತೆ, ಸಹೋದರತೆ ಮತ್ತು ಸ್ವಾತಂತ್ರ್ಯ, ಈ ಮೂರನ್ನು ತಿರಸ್ಕರಿಸ್ತಕ್ಕಂಥದ್ದೇ ಬ್ರಾಹ್ಮಣ್ಯ. ಸೊ ಈ ಬ್ರಾಹ್ಮಣ್ಯ ಅಂತಕ್ಕಂಥದ್ದು ಒಂದು ಸಿದ್ಧಾಂತ. ಯಾಕೆ ಈ ಸಿದ್ಧಾಂತ? ಯಾಕೆ ಈ ಸಿದ್ಧಾಂತ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ, ತಮ್ಮ ಕಂಟ್ರೋಲ್ನಲ್ಲಿಟ್ಕೊಂಡು ಈ ದೇಶದ ಸಕಲ ಸಂಪತ್ತನ್ನು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲವನ್ನೂ ಅನುಭವಿಸಲಿಕ್ಕೆ ಒಂದು ರೀತಿ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಿದ್ಧಾಂತ. ಮತ್ತು ನಾವು ಐತಿಹಾಸಿಕವಾಗಿ ನೋಡಿದಂಥ ಸಂದರ್ಭದಲ್ಲಿ ಈ ಬ್ರಾಹ್ಮಣ್ಯ ಅಂತಕ್ಕಂಥದ್ದು ಇದೆಯಲ್ಲ, ಅಂದರೆ ಸಹೋದರತೆ, ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ತಿರಸ್ಕರಿಸ್ತಕ್ಕಂಥ ಒಂದು ಗುಣ ಅಥವಾ ಒಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯೇ ಈ ದೇಶದಲ್ಲಿ ಜಾತೀಯತೆಯನ್ನು ಅಥವಾ ಜಾತಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಈ ಜಾತಿಗಳನ್ನು ಸೃಷ್ಟಿ ಮಾಡಿದಂಥ ಈ ಬ್ರಾಹ್ಮಣ್ಯದ ಮನಸ್ಥಿತಿ ಇದೆಯಲ್ಲ ಅಥವಾ ಈ ಸಿದ್ಧಾಂತ ಇದೆಯಲ್ಲ, ಇದು ಈ ದೇಶದಲ್ಲಿ ಪ್ರಾರಂಭವಾದಾಗಲಿಂದಲೂ ಕೂಡ ಇದನ್ನು ಬಹಳ ಮುಖ್ಯವಾಗಿ ಇತಿಹಾಸಕಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಳಗೊಂಡಂತೆ ಇದನ್ನು ಕ್ರಿಸ್ತಪೂರ್ವ 185ನೇ ಇಸ್ವಿಯಲ್ಲಿ ಅದು ಒಂದು ರೀತಿ ಅದು ಕಾನೂನಾಗಿ ಮಾರ್ಪಡ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಅದು ಅಥವಾ ಅದಕ್ಕಿಂತ ಹಿಂದಿನಿಂದ ನಾವು ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಬ್ರಾಹ್ಮಣ್ಯವನ್ನು ಪ್ರತಿಪಾದಿಸ್ತಕ್ಕಂಥವ್ರು ಯಾರಪ್ಪ ಅಂದರೆ ಯಥಾಸ್ಥಿತಿವಾದಿಗಳು. ಆ ಯಥಾಸ್ಥಿತಿವಾದಿಗಳು ಯಾಕೆ ಇದನ್ನು ಪ್ರತಿಪಾದಿಸ್ತಾರೆ ನಾನು ಮೊದಲೇ ಹೇಳಿದ್ದೀನಿ. ಇದನ್ನು ಇಲ್ಲಿರ್ತಕ್ಕಂಥ ಇಡೀ ಒಟ್ಟಾರೆ ಸಮಾಜದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲಿಕ್ಕೆ, ತಾವು ಎಲ್ಲವನ್ನು ಅನುಭವಿಸಲಿಕ್ಕೆ ಅವರು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಿದ್ಧಾಂತ ಅಥವಾ ಒಂದು ಮನಸ್ಥಿತಿ. ಮತ್ತು ನೀವು ಈ ಮನಸ್ಥಿತಿಯನ್ನು ಸೃಷ್ಟಿ ಮಾಡಿದ ಸಂದರ್ಭದಲ್ಲಿ, ಜಾತಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನೀವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಂತರ ದಿನಗಳಲ್ಲಿ ಅಸ್ಪೃಶ್ಯ, ಈ 4 ವರ್ಣಗಳನ್ನು ಹೊರತುಪಡಿಸಿ ಅಸ್ಪೃಶ್ಯರು ಅಂತಕ್ಕಂಥ ಒಂದು ಸಪ್ರೇಟ್ ಆದಂಥ ಒಂದು ಐಡೆಂಟಿಟಿ ಕ್ರಿಯೇಟ್ ಆದಮೇಲೆ, ಜಾತಿಗಳು ಸೃಷ್ಟಿಯಾದ ಮೇಲೆ, ಮತ್ತು ನೀವು ನೋಡಿ ಆ ಇಡೀ ಜಾತಿಯ ವ್ಯವಸ್ಥೆಯೊಳಗೆ ಈ ಬ್ರಾಹ್ಮಣ್ಯಕ್ಕೆ ಅತಿ ಹೆಚ್ಚು ತುತ್ತಾದಂಥವರು, ಅತಿ ಹೆಚ್ಚು ನೋವನ್ನು ಅನುಭವಿಸ್ತಂಥವ್ರು, ಅತಿ ಹೆಚ್ಚು ಹಿಂಸೆಯನ್ನು ಅನುಭವಿಸ್ತಂಥವ್ರು, ಅತಿ ಹೆಚ್ಚು ಕ್ರೌರ್ಯವನ್ನು ಅನುಭವಿಸ್ತಂಥವ್ರು, ಅತಿ ಹೆಚ್ಚು ಎಲ್ಲ ರೀತಿಯಾದಂಥ ಹಿಂಸೆಯನ್ನು ಅನುಭವಿಸ್ತಂಥವ್ರು ಅಸ್ಪೃಶ್ಯರು ಅಥವಾ ದಲಿತರು. ಆದರೆ ದುರಂತ, ದಲಿತರ ಮೇಲೆ ಬ್ರಾಹ್ಮಣ್ಯವು ಅಷ್ಟು ಪ್ರಮಾಣದ ಮೇಲೆ ಶೋಷಣೆ ಮಾಡ್ತಿದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ಅದರ ವಿರುದ್ಧವಾಗಿ ತಿರುಗಿ ಬೀಳಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದರ ವಿರುದ್ಧವಾಗಿ ಮಾತಾಡಲಿಕ್ಕೂ ಕೂಡ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಈ ಬ್ರಾಹ್ಮಣ್ಯದ ಗುಣವೇ ಏನಪ್ಪ ಅಂದರೆ, ಈ ಬ್ರಾಹ್ಮಣ್ಯ ಪ್ರತಿಪಾದಿಸ್ತಕ್ಕಂಥ ವ್ಯಕ್ತಿಗಳು ಕೇವಲ ಅಲ್ಪಸಂಖ್ಯಾತರವರು, ಕೇವಲ 1-1.5%, 2% ಅಷ್ಟೇ ಇರೋದವರು. ಆದರೆ ಅವರು ಹೇಗೆ ಮಾಡಿದ್ದಾರೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಮಾತಾಡ್ತಾರೆ, ಏನಪ್ಪ ಅಂದರೆ ಕಮ್ಯುನಲ್ ಮೈನಾರಿಟಿ, ಕಮ್ಯುನಲ್ ಮೆಜಾರಿಟಿ ಅನ್ನುವಂಥ ಭಾಷೆಯನ್ನು ಬಳಸ್ತಾರೆ. ಅಂದರೆ ಕೋಮು ಅಲ್ಪಸಂಖ್ಯಾತರು, ಕೋಮು ಬಹುಸಂಖ್ಯಾತರು ಅಂತ. ನೀವು ಈ ಬ್ರಾಹ್ಮಣ್ಯ ವ್ಯಾಧಿಗಳಿದಾರಲ್ಲ ಅಥವಾ ಬ್ರಾಹ್ಮಣ್ಯವಾದಿಗಳಿದಾರಲ್ಲ, ಈ ಬ್ರಾಹ್ಮಣ್ಯವಾದಿಗಳನ್ನ ವ್ಯಾಧಿಗಳಂತ ಕರಿತೀನಿ ನಾನು. ಈ ಬ್ರಾಹ್ಮಣ್ಯವಾದಿಗಳಿದಾರಲ್ಲ ಇವರು ಅಲ್ಪಸಂಖ್ಯಾತರು, ಕೋಮುವಾರು ಅಲ್ಪಸಂಖ್ಯಾತರು. ಅಂದರೆ ಅವರ ಲೆಕ್ಕದಲ್ಲೇ ಕೋಮು ಅಂತ ತಗೊಂಡಾಗ ಕೂಡ ಇವರು ಅಲ್ಪಸಂಖ್ಯಾತರು. ಆದರೆ ಇವರು ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಲಿಕ್ಕೆ ಇವರು ಮಾಡಿದಂಥ ಒಂದು ದೊಡ್ಡ ಹುನ್ನಾರ ತಂತ್ರ ಏನಪ್ಪ ಅಂತ ಹೇಳಿದ್ರೆ, ಆ ಇಡೀ ಜಾತಿ ವ್ಯವಸ್ಥೆಯೊಳಗಿರ್ತಕ್ಕಂಥ ಬಹಳ ಮುಖ್ಯವಾಗಿ ಶೂದ್ರರನ್ನು ಇವರು ಅಸ್ಪೃಶ್ಯರಿಗೆ ಮಾಡಿದಂಥ ರೀತಿಯಾದಂಥ ಹಿಂಸೆ, ಕ್ರೌರ್ಯ, ದೌರ್ಜನ್ಯ, ಅಮಾನವೀಯತೆ ಇವೆಲ್ಲವೂ ಇದಾವಲ್ಲ, ಇವೆಲ್ಲವನ್ನೂ ಕೂಡ ಅಷ್ಟು ಇಂಟೆನ್ಸಿಫೈ ಆಗಿ ಶೂದ್ರ ಮೇಲೆ ಮಾಡಲಿಲ್ಲ. ಶೂದ್ರನ್ನ ಅವ್ರ ಜೊತೆಗೆ ಇಟ್ಕೊಂಡಿದ್ದಕ್ಕೆ 2 ಕಾರಣಗಳು. ಒಂದು, ಅಸ್ಪೃಶ್ಯರನ್ನು ಅಥವಾ ದಲಿತರನ್ನು ದಬ್ಬಾಳಿಕೆ ಮಾಡಲಿಕ್ಕೆ ಇವರು ಕೋಮುವಾರು ಬಹುಸಂಖ್ಯಾತರಾಗಿ ಪರಿವರ್ತನೆ ಆಗಬೇಕಾಗಿತ್ತು. ಯಾಕಂದರೆ ಇವ್ರ ಸಂಖ್ಯೆ ಕೇವಲ 1.5-2% ಅಥವಾ 3% ಮ್ಯಾಕ್ಸಿಮಮ್ ಇರತಕ್ಕಂಥದ್ದು. ಹಾಗಾಗಿ 3% ಜನ
15-20% ಇರ್ತಕ್ಕಂಥ ದಲಿತರ ಮೇಲೆ ದೌರ್ಜನ್ಯವಾದಾಗ ಅವರು ತಿರುಗಿ ಬೀಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ 3%ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಹಿಂದುಳಿದ ವರ್ಗಗಳನ್ನು ತಮ್ಮ ಜೊತೆ ಸೇರಿಸ್ಕೊಳ್ಳೋದಕ್ಕೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೆ ಅವರನ್ನು ಹತ್ತಿರದಲ್ಲಿರಿಸ್ಕೊಂಡು, ಬಹಳ ಮುಖ್ಯವಾಗಿ ಇದು ಮೊದಲನೇ ಕಾರಣ. ಎರಡನೇ ಕಾರಣ ಏನಪ್ಪ ಅಂದರೆ, ಈ ಶೂದ್ರರಿದ್ದಾರಲ್ಲ, ಇವರು ಯಾವುದೇ ಒಬ್ಬ ವ್ಯಕ್ತಿ, ಭಾರತ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬದುಕಬೇಕಾದರೆ ತನ್ನ ಬದುಕಿನಲ್ಲಿ, ಪ್ರತಿನಿತ್ಯದ ಬದುಕಿನಲ್ಲಿ ಅವನು ಬದುಕಬೇಕಾದ್ರೆ, ಮನುಷ್ಯನಾಗಿ ಬದುಕಬೇಕಾದ್ರೆ ಅವನ ಪ್ರತಿಯೊಂದು ಅವಶ್ಯಕತೆಗಳನ್ನು ಈಡೇರಿಸ್ತಕ್ಕಂಥದ್ದು ಈ ಹಿಂದುಳಿದ ವರ್ಗಗಳು, ಹಿಂದುಳಿದ ಜಾತಿಗಳು, ಪ್ರತಿಯೊಂದನ್ನು ಕೂಡ. ಹಾಗಾಗಿ ಇವರನ್ನು ಕೂಡ ಅಸ್ಪೃಶ್ಯರ ಹಾಗೆ ಸಂಪೂರ್ಣವಾಗಿ ಇವರನ್ನು ಶೋಷಣೆ ಮಾಡಿ ಸಮಾಜದಿಂದ ದೂರ ಇಟ್ಟು ಇವ್ರನ್ನ ಅಮಾನವೀಯವಾಗಿ ಭಾಳ ಕ್ರೌರ್ಯವಾಗಿ ನಡೆಸ್ಕೊಂಡ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಆಗಲ್ಲ, ನಾವು ಇಲ್ಲಿ ಬದುಕಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಕಾರಣಕ್ಕೆ, ಅಂದರೆ ಎರಡು ಕಾರಣಕ್ಕೆ. ಒಂದು, ದಲಿತರ ಮೇಲೆ ಶೋಷಣೆ ಮಾಡಲಿಕ್ಕೆ ಇವರ ಸಂಖ್ಯೆ ಬೇಕಾಗಿತ್ತು. ಸಂಖ್ಯೆಯ ಜೊತೆಗೆ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಬಹಳ ಮುಖ್ಯವಾಗಿ, ಈ ಬ್ರಾಹ್ಮಣ್ಯವನ್ನು ಪ್ರತಿಪಾದಿಸ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಡರ್ಪುಕ್ಗಳಂತ ಹೇಳಿದ್ರೆ, ಎಷ್ಟು ಭಯಸ್ಥರು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಅವರು ಈ ಅಸ್ಪೃಶ್ಯರ ಮೇಲೆ ಅಥವಾ ದಲಿತರ ಮೇಲೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅವರ ಮೇಲೆ ಹಲ್ಲೆಯನ್ನು ಮಾಡೋದು ಅಥವಾ ಅವರ ಮೇಲೆ ಭಯೋತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಮಾಡಿಲ್ಲ. ಇವರು ಬಳಸ್ಕೊಂಡಿದ್ದಾರಪ್ಪ ಅಂದರೆ ಇದೇ ಹಿಂದುಳಿದ ಜಾತಿಗಳನ್ನು. ಅದನ್ನು ನಾವು ಕಾಂಶಿರಾಮ್ ಸಾಹೇಬರು ಭಾಳ ಒಳ್ಳೆ ಮಾತಲ್ಲಿ ಹೇಳ್ತಾರೆ, ನಾವು ಸೋಷಲ್ ಪೊಲೀಸಿಂಗಾಗಿ ಬಳಸ್ಕೊಂಡ್ರು ಇವ್ರನ್ನು ಅಂತ. ಸೋಷಲ್ ಪೊಲೀಸಿಂಗಾಗಿ ಅಥವಾ ಸೋಷಲ್ ಪೊಲೀಸ್ ಆಗಿ ಇವರನ್ನು ಬಳಸ್ಕೊಂಡ್ರು. ಅಂದರೆ ಅಸ್ಪೃಶ್ಯರು ಮತ್ತು ಈ ಬ್ರಾಹ್ಮಣ್ಯವನ್ನು ಪ್ರತಿಪಾದಿಸ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ, ಇವರ ನಡುವೆ ಗೋಡೆಯಾಗಿ ನಿಂತವರೇ ಈ ಹಿಂದುಳಿದ ವರ್ಗಗಳು. ಇಲ್ಲಿ ಈ ಗೋಡೆ ಮತ್ತು ಅಸ್ಪೃಶ್ಯರ ನಡುವೆ ಸಂಘರ್ಷ ನಡೀತಾ ಇತ್ತು. ಆದರೆ ಗೋಡೆಯ ಹಿಂದೆ ಇರತಕ್ಕಂಥ ಮುಖವಾಡ ಈ ಅಸ್ಪೃಶ್ಯರಿಗೆ ಕಾಣ್ತಿರ್ಲಿಲ್ಲ. ನೇರವಾಗಿ ಮುಖಾಮುಖಿ ಎದುರಾಗ್ತಾ ಇದ್ದಿದ್ದು ಈ ಶೂದ್ರರು ಮತ್ತು ಅಸ್ಪೃಶ್ಯರು. ಹೀಗೆ ಸಾವಿರಾರು ವರ್ಷಗಳ ಕಾಲ ನಿರಂತರವಾಗಿ ಇವರ ಇಬ್ಬರ ನಡುವೆ ವೈಷಮ್ಯವನ್ನು, ಸಂಘರ್ಷವನ್ನು ಸೃಷ್ಟಿ ಮಾಡಿದಂಥ ಈ ಬ್ರಾಹ್ಮಣ್ಯವಾದಿಗಳು ಗೋಡೆಯಾಗಿ ಅವ್ರನ್ನ ಬಳಸ್ಕೊಂಡು, ಸೋಷಲ್ ಪೊಲೀಸಾಗಿ ಅವ್ರನ್ನ ಬಳಸ್ಕೊಂಡು, ಅವರು ಈ ದೇಶದ ಸಕಲ ಐಶ್ವರ್ಯವನ್ನು, ಸಕಲ ಅವಕಾಶಗಳನ್ನು ಎಲ್ಲವನ್ನು ಕೂಡ ಯಾವುದೇ ಅಡಚಣೆ ಇಲ್ಲದೇ, ಯಾವುದೇ ರೀತಿಯಾದಂಥ ಅಪೋಸಿಷನ್ ಇಲ್ಲದೇ ಭಾಳ ಅದ್ಭುತವಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ರು. ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇವ್ರು ಹೇಳಿದ್ದೇ ವೇದವಾಕ್ಯ. ಇವ್ರು ಹೇಳ್ತಿರಲ್ಲ, ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡ್ತಕ್ಕಂಥವ್ರೆ ನಾವು ಅನ್ನುವಂಥ ನಿಟ್ಟಿನಲ್ಲಿ ಮಾತ್ರ, ಅಂದರೆ ಇವರೇ ದೇವ್ರಿಗಿಂತ ಶ್ರೇಷ್ಠ ಅಂತಕ್ಕಂಥ, ಹೀಗೆ ಇಡೀ ಸಮಾಜವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರು. ನೀವು ಹಾಗೆ ಹೋಗ್ತಾ ನೋಡಿದ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ, ಭಗವಾನ್ ಬುದ್ಧ ಮತ್ತು ಮಹಾವೀರ ಶುರು ಮಾಡಿದಂಥ ಈ ಬ್ರಾಹ್ಮಣ್ಯದ ವಿರುದ್ಧವಾಗಿರ್ತಕ್ಕಂಥ ಒಂದು ಚಳುವಳಿ ಅಥವಾ ಹೋರಾಟ ಒಂದು ಹಂತದವರೆಗೂ ಈ ದೇಶದಲ್ಲಿ ನಡೀತು. ಅದರ ನಂತರದಲ್ಲಿ ನಾನು ಬಹಳ ಆಳವಾಗಿ ಹೋಗೋದಿಲ್ಲ, ಭಾಳ ಟೈಮ್ ಇಲ್ಲ, ಭಾಳಷ್ಟು ನಾನು ಒಂದಿಷ್ಟು ಬೇರೆ ಇಂಪಾರ್ಟೆಂಟ್ ಇದನ್ನು ಮಾತಾಡ್ತಾ ಹೋಗ್ತೀನಿ. ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಹೇಗೆ ಬ್ರಾಹ್ಮಣ್ಯವನ್ನು ಎದುರಿಸ್ತು, ಅದರ ವಿರುದ್ಧವಾಗಿ ಎದುರು ನಿಲ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಬ್ರಾಹ್ಮಣ್ಯದ ವಿರುದ್ಧವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಸೃಷ್ಟಿ ಮಾಡ್ತು, ಹಾಗೆ ಸಮಾಜವನ್ನು ಒಂದು ಕಡೆ ತಂದು ನಿಲ್ಲಿಸುವಂಥ ಕೆಲಸ ಮಾಡ್ತು. ಆದರೆ ಅದರ ವಿರುದ್ಧವಾಗಿ ಇವರು ನಿಜವಾಗ್ಲೂ ಕೂಡ ಇವ್ರನ್ನ ಹೀಗೆ ಬಿಟ್ಟರೆ ಆಗಲ್ಲ ಅಂಥೇಳಿ ಅವರನ್ನು ಮುಗಿಸುವಂಥ, ಬುದ್ಧನನ್ನು ದೇಶದಿಂದ ಓಡಿಸುವಂಥ, ಅಂದರೆ ಬುದ್ಧ ಅಂತ ಹೇಳಿದ್ರೆ ಆತನ ಸಿದ್ಧಾಂತವನ್ನು, ಆತನ ತತ್ವವನ್ನು ಅಥವಾ ಆತ ಬೋಧನೆ ಮಾಡಿದಂಥದನ್ನು ಇಲ್ಲಿಂದ ಓಡಿಸುವಂಥ, ಆ ಬೋಧನೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಎಲಿಮಿನೇಟ್, ದೈಹಿಕವಾಗಿ ಅವರನ್ನು ಮುಗಿಸುವಂಥ ಕೆಲಸ, ಸಾವಿರಾರು ಬಿಕ್ಕುಗಳನ್ನು ತಲೆ ಕಡ್ದಂಥ ಇತಿಹಾಸ ನಮ್ಮ ದೇಶದಲ್ಲಿದೆ. ಆದರೆ ಅದರ ನಂತರ ನೀವು ನೋಡ್ಬೋದು, ಈ ಶೂದ್ರರನ್ನು ಹೀಗೆ ಬಳಸ್ಕೋತಾ ಹೋದಂಥ ಸಂದರ್ಭದಲ್ಲಿ ಒಂದು ಕಾಲಘಟ್ಟದಲ್ಲಿ ಈ ಶೂದ್ರರಿಗೆ ಅಥವಾ ಹಿಂದುಳಿದ ಜಾತಿಗಳಿಗೆ ಒಂದಿಷ್ಟು ಪ್ರಜ್ಞೆ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ನೋಡ್ಬೋದು ನೀವು, ಭಕ್ತಿ ಚಳುವಳಿ ಶುರುವಾಯಿತು. ಈ ಭಕ್ತಿ ಚಳುವಳಿ ಬಹಳ ಮುಖ್ಯವಾಗಿ ಮಾಡಿದಂಥ ಕೆಲಸ ಏನಪ್ಪ ಅಂದರೆ, ಇದು ನಾವು ಮನುಷ್ಯರು ನಮ್ಮ ನಡುವೆ, ನಾವು ಎಲ್ಲರೂ ಮನುಷ್ಯರ ನಡುವೆ ನಾವು ಸಮಾನರು ಅನ್ನುವಂಥದ್ದಕ್ಕಿಂತ ಈ ಭಕ್ತಿ ಚಳುವಳಿ ಮಾಡಿದ್ದು ದೇವರ ಮುಂದೆ ನಾವು ಸಮಾನರು ಅಂತ, ನಮ್ಮೆಲ್ಲರಿಗೂ ದೇವರು ಒಂದೇ ಅಂತ. ಹಾಗಾಗಿ ಇದು ಇಲ್ಲಿರುವ ಬ್ರಾಹ್ಮಣ್ಯವಾದಿಗಳಿಗೆ ಅದು ಹೆಚ್ಚು ತೊಂದರೆ ಅನಿಸಲಿಲ್ಲ. ಯಾಕಂದರೆ ಇವರು ದೇವರ ಮುಂದೆ ನಾವಿಬ್ಬರು ಒಂದು ಅಂತ ಹೇಳ್ತಿದ್ದಾರೆ ಹೊರತು ನಾವಿಬ್ಬರು ಸಮ ಅಂತ ಹೇಳ್ತಿಲ್ಲ. ಹಾಗಾಗಿ ದಿಸ್ ಇಸ್ ನಾಟ್ ಮೋರ್ ಡೇಂಜರಸ್, ದಿಸ್ ಕ್ಯಾನ್ ಬಿ ಅಕ್ಸೆಪ್ಟೆಡ್, ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೋದು, ಇದರಿಂದ ನಮಗೇನು ತೊಂದರೆ ಆಗಲ್ಲ, ನಮ್ಮ ವಾದಕ್ಕೆ, ನಮ್ಮ ಅಸ್ತಿತ್ವಕ್ಕೆ ಏನು ತೊಂದರೆ ಆಗಲ್ಲ ಅಂತೇಳಿ ನೀವು ನೋಡ್ಬೋದು. ಭಕ್ತಿ ಚಳುವಳಿ ಒಂದು ರೀತಿಯಾಗಿ ಕಾಲಕ್ರಮಣಕ್ಕೆ ಹೋಗ್ತಾ ಅದನ್ನು ಇವರು ಕೋಆಪ್ಟ್ ಮಾಡ್ಕೋತಾರೆ. ಅದರ ನಂತರ ಉದಾಹರಣೆಗೆ ನೀವು ಕರ್ನಾಟಕದಲ್ಲಿ ಬಂದಂಥ
ವಚನ ಚಳುವಳಿ ಅಥವಾ ಬಸವಣ್ಣನವರ ಚಳುವಳಿ ಇದೆಯಲ್ಲ, ಇದು ಕೂಡ ಪ್ರಾರಂಭದಲ್ಲಿ ಎಲ್ಲಿಯ ತನಕ ದೇವರ ಮುಂದೆ ನಾವೆಲ್ಲರೂ ಸಮಾನರು, ದೇವರು ನಮ್ಮೆಲ್ಲರಿಗೂ ಒಂದೇ ಅಂತ ಮಾತಾಡ್ತಾ ಇದ್ರು, ಅಲ್ಲಿವರೆಗೂ ಕೂಡ ವಚನ ಚಳುವಳಿ ಬಗ್ಗೆ ಆಗಲಿ ಬಸವಣ್ಣನ ಬಗ್ಗೆ ಆಗಲಿ ಇವರಿಗೆ ತಕರಾರಿರಲಿಲ್ಲ. ಆದರೆ ಯಾವಾಗ ಇವರು ಇಲ್ಲಿರ್ತಕ್ಕಂಥ ಬ್ರಾಹ್ಮಣ್ಯದ ವಿರುದ್ಧವಾಗಿ, ಇಲ್ಲಿ ಜಾತಿಗಳು ಸತ್ಯ, ಜಾತಿಗಳೇ ಸತ್ಯ, ಜಾತಿಗಳು ಇರಬೇಕು ಅಂತ ಮಾತಾಡ್ತಾ ಇದ್ದಂಥ ಇವರ ವಿರುದ್ಧವಾಗಿ ಬಸವಣ್ಣನವರು ಇಲ್ಲ ನಾವೆಲ್ಲರೂ ಒಂದೇ ಅಂತ ಹೇಳಿ ಯಾವಾಗ ಜಾತಿಗಳ ಅಂತರ್ಜಾತಿಯ ವಿವಾಹವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು, ಎಲ್ಲರನ್ನು ಕೂಡ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಇಲ್ಲಿ ಯಾರನ್ನು ಶೂದ್ರರು, ಯಾರನ್ನು ಅಸ್ಪೃಶ್ಯರು ಅಂತ ಕರಿತಾ ಇದ್ರು, ಮಹಿಳೆಯರು ಯಾರಿದ್ರು, ಇವರೆಲ್ಲರನ್ನು ಒಳಗೊಳ್ಳುವಂಥ ಸಂದರ್ಭ ಬಂದ ತಕ್ಷಣ ಅವ್ರ ಮೇಲೆ ಇವರು ತಿರುಗಿ ಬಿಡ್ತಾರೆ. ಅನೇಕ ವಚನಕಾರರನ್ನು, ಅನೇಕ ಶರಣರನ್ನು ಕೊಲ್ತಾರೆ, ದೈಹಿಕವಾಗಿ ಕೊಲ್ತಾರೆ ಅವ್ರನ್ನ. ಅದರ ನಂತರ ನೀವು ನೋಡಿ, ನೇರವಾಗಿ ನಾವು ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಅವರಿಗೆ ಶೂದ್ರರ ಇಂಪಾರ್ಟೆನ್ಸ್ ಅಥವಾ ಅವರ ಪ್ರಾಮುಖ್ಯತೆ ಅರ್ಥ ಆಗಿದ್ದು. ಯಾಕಂದರೆ ಭಾರತ ದೇಶದಲ್ಲಿ ಯಾವಾಗ 1920ರ ನಂತರ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸ್ಥಾಪನೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಗಳು ಕಂಡು ಬಂದವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರಂಭ ಮಾಡಿದಂಥ ಚಳುವಳಿ ಇದೆಯಲ್ಲ, ಆ ಸಂದರ್ಭದಷ್ಟೊತ್ತಿಗೆ ಇವ್ರಿಗೆ ಇವರ ಅವಶ್ಯ. ಅದಕ್ಕಿಂತ ಬಹಳ ಮುಖ್ಯವಾಗಿ ಭಾರತ ದೇಶ, ನಾನು ಮೊದಲೇ ಹೇಳ್ತಿದ್ದಾಗೆ, ಇಲ್ಲಿ ಬ್ರಾಹ್ಮಣ್ಯದ ಕ್ರೌರ್ಯಕ್ಕೆ ಹೆಚ್ಚು ತುತ್ತಾದವರು, ಹೆಚ್ಚು ಹಿಂಸೆಗೊಳಗಾದವರು ಅಸ್ಪೃಶ್ಯರು. ಆದರೆ ಇವ್ರು ಯಾವತ್ತೂ ಕೂಡ ಅವರ ವಿರುದ್ಧವಾಗಿ ಯಾವುದೇ ಚಳುವಳಿ ಆಗಲಿ, ಅವರ ವಿರುದ್ಧವಾಗಿ ಯಾವುದೇ ಹೋರಾಟ ಆಗಲಿ ಅಥವಾ ದೊಡ್ಡ ಪ್ರಮಾಣದ ಧ್ವನಿಯನ್ನು ಎತ್ತಲಿಲ್ಲ. ಆದರೆ ಯಾರು ಈ ಬ್ರಾಹ್ಮಣ್ಯವನ್ನು ಕಾಪಾಡಲಿಕ್ಕೆ ಗೋಡೆಯಾಗಿ ನಿಂತಿದ್ದಂಥ ಶೂದ್ರರಿದ್ದಾರಲ್ಲ, ಇವರು ಆ ಬ್ರಾಹ್ಮಣ್ಯದ ವಿರುದ್ಧವಾಗಿ ತಿರುಗಿ ಬೀಳಲಿಕ್ಕೆ ಶುರುವಾಯಿತು. ಯಾವಾಗ ಅಂತ ಹೇಳಿದ್ರೆ ಅದು 19ನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾತ್ಮ ಜ್ಯೋತಿರಾವ್ ಫೂಲೆ ಇರ್ಬೋದು, ಅದೇ ಮಹಾರಾಷ್ಟ್ರದ ಛತ್ರಪತಿ ಶಾಹು ಮಹಾರಾಜ್ ಇರ್ಬೋದು, ತಮಿಳುನಾಡಿನ ಪೆರಿಯಾರ್ ಇರ್ಬೋದು, ಕೇರಳದ ನಾರಾಯಣ್ ಗುರು ಇರ್ಬೋದು, ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು. ಹೀಗೆ ಒಂದೊಂದು ಪ್ರಾಂತ್ಯದಲ್ಲೂ ಕೂಡ ಒಬ್ಬರೊಬ್ಬರು ಶೂದ್ರರು ಅವರ ವಿರುದ್ಧವಾಗಿ ಧ್ವನಿ ಎತ್ತುವಂಥ ಕೆಲಸ, ಜೊತೆಗೆ ಅದನ್ನು ಒಂದು ಚಳುವಳಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಶುರು ಮಾಡ್ತಾರೆ. ಈ ಹಿಂದುಳಿದ ವರ್ಗಗಳು ಮಾಡಿದಂಥ ಚಳುವಳಿ ಇದೆಯಲ್ಲ, ಬ್ರಾಹ್ಮಣ್ಯದ ವಿರುದ್ಧವಾದಂಥ ಧ್ವನಿ ಇದೆಯಲ್ಲ, ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಪ್ಕೊಂಡಂಥವರು ಇಲ್ಲಿನ ಅಸ್ಪೃಶ್ಯರು. ಯಾಕಂದರೆ ನೇರವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಂಥವ್ರು, ಅದರ ಶಾಖವನ್ನು ಅನುಭವಿಸ್ತಾ ಇದ್ದಂಥವ್ರು, ಆ ಬೆಂಕಿಯ ಕಾವನ್ನು ಅನುಭವಿಸ್ತಾ ಇದ್ದಂಥವ್ರು ಈ ಅಸ್ಪೃಶ್ಯರು. ಹಾಗಾಗಿ ಯಾವಾಗ ಬ್ರಾಹ್ಮಣ್ಯದ ವಿರುದ್ಧವಾದಂಥ ಧ್ವನಿಗಳು ಶುರುವಾಯ್ತಲ್ಲ, ಆ ಧ್ವನಿ ಶುರು ಮಾಡಿದಂಥವ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಸ್ಪೃಶ್ಯರು ಸೇರಿಕೊಂಡ್ರು. ಆಮೇಲೆ ಆ ಹಿಂದುಳಿದ ವರ್ಗಗಳ ಹೋರಾಟ ಇದೆಯಲ್ಲ, ಹಿಂದುಳಿದ ವರ್ಗಗಳ ಮಹಾಪುರುಷರು ಶುರು ಮಾಡಿದಂಥ ಹೋರಾಟ ಇದೆಯಲ್ಲ, ಫುಲೆ, ಶಾಹು, ಪೆರಿಯಾರ್, ನಾರಾಯಣ್ ಗುರು, ಹಾಗೆ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇವರೆಲ್ಲರೂ ಮಾಡಿದಂಥ ಹೋರಾಟ ಇದೆಯಲ್ಲ, ಈ ಹೋರಾಟದ ಪ್ರತಿಫಲವಾಗಿ ನಮಗೆ ಇಲ್ಲಿರ್ತಕ್ಕಂಥ ಶೂದ್ರರನ್ನು ಒಳಗೊಂಡಂತೆ ಅಸ್ಪೃಶ್ಯರನ್ನು ಒಳಗೊಂಡಂತೆ ಮಹಿಳೆಯರಿಗೂ ಕೂಡ ಶಿಕ್ಷಣ ಸಿಗಲಿಕ್ಕೆ ಶುರುವಾಯಿತು, ಉದ್ಯೋಗದ ಅವಕಾಶಗಳು ಸಿಗಲಿಕ್ಕೆ ಶುರುವಾಯಿತು, ಹಾಗೂ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ಪಾಲ್ಗೊಳ್ಳುವಂಥ ಅವಕಾಶ ಸಿಗಲಿಕ್ಕೆ ಶುರುವಾಯಿತು. ಅಂದರೆ ನೇರವಾಗಿ ಈ ಹಿಂದುಳಿದ ವರ್ಗಗಳ ಚಳುವಳಿ ಅಥವಾ ಇವರ ಬ್ರಾಹ್ಮಣ್ಯದ ಮೇಲೆ ನಡೆದಂಥ ಪ್ರತಿಕ್ರಾಂತಿ ಇದೆಯಲ್ಲ, ಇದರ ಹೆಚ್ಚು ಲಾಭವನ್ನು ಪಡ್ಕೊಂಡಂಥವ್ರು ಅಸ್ಪೃಶ್ಯರು. ಆದರೆ ಸ್ವತಂತ್ರ ಪೂರ್ವದ, ಅಂದರೆ ಸ್ವತಂತ್ರ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಇವ್ರಿಗೆ ಅರ್ಥ ಆಯಿತು, 1920ನೇ ಇಸ್ವಿಯಿಂದ ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಬೇಕು ಅನ್ನುವಂಥ ಮಾತನ್ನು ಎತ್ತಲಿಕ್ಕೆ ಶುರು ಮಾಡಿದ್ರು. ಹಾಗೆ ಇಲ್ಲಿ ಸ್ವತಂತ್ರ ಚಳುವಳಿಯಲ್ಲೂ ಕೂಡ ಎಲ್ಲರೂ ನಮಗೆ ನಮ್ಮದೇ ರಾಜ್ಯ ಪ್ರಜಾಪ್ರಭುತ್ವ ಸಿಗಬೇಕು ಅಂತ ಮಾತನ್ನು ಹಾಡ್ತಾ ಇದ್ರು. ಅವಾಗ ಅರ್ಥ ಆಗಿದ್ದೇನಪ್ಪ ಅಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಯಾರು ಬಹುಸಂಖ್ಯಾತರಿರ್ತಾರೋ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವನ್ನು ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ. ಸೊ ನೀವು ಸರ್ಕಾರ ಮಾಡಬೇಕಾದ್ರೆ ನೀವು ಬಹುಸಂಖ್ಯಾತರಾಗಿರಬೇಕು. ಹಾಗಾಗಿ ಈ ಕಾಲಘಟ್ಟದಲ್ಲಿ ನೋಡಿ, ಅಲ್ಲಿಯ ತನಕ ಕೂಡ ಇವರು ಅಸ್ಪೃಶ್ಯರನ್ನು ಪ್ರಾಣಿಗಳಿಗಿಂತ ಹೀನವಾಗಿ ಕಾಣ್ತಾ ಇದ್ರು, ಆದರೆ ಶೂದ್ರರನ್ನು ಜೊತೆಗಿಟ್ಕೊಂಡಿದ್ರು. ಆದರೆ ಅವರನ್ನು ಕೂಡ ಅಷ್ಟೇ, ಅವರು ನಮ್ಮ ಸಮಾನ ಅಲ್ಲ ಅಂಥೇಳಿ ಅವರನ್ನು ಕೂಡ ಎಷ್ಟು ಶೋಷಣೆ ಮಾಡಬೇಕೋ ಅಷ್ಟು ಶೋಷಣೆ ಮಾಡ್ತಾಯಿದ್ರು. ಆದರೆ ಯಾವಾಗ ಪ್ರಜಾಪ್ರಭುತ್ವ ಸ್ಥಾಪನೆ ಆಗುತ್ತೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಯಿತು, ಆವಾಗ ಇವ್ರಿಗೆ ಅರ್ಥ ಆಯಿತು, ನಾವು ಕೋಮು ಅಲ್ಪಸಂಖ್ಯಾತರು, ವಿ ಆರ್ ಕಮ್ಯುನಲ್ ಮೈನಾರಿಟಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕಾಗಲ್ಲ. ಸರ್ಕಾರ ಇಲ್ಲ ಅಂತ ಹೇಳಿದ್ರೆ ಅಲ್ಲಿನ ಆ ದೇಶದ ಎಲ್ಲವನ್ನು ಕೂಡ ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ, ಮತ್ತು ಆ ದೇಶದ ಪ್ರಜೆಗಳ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಆಗಲ್ಲ. ನಾವು ಸುಮಾರು 2,500-3,000 ವರ್ಷಗಳಿಂದ
ಯಾರೇ ಬಂದು ನಮ್ಮ ದೇಶವನ್ನು ಆಳಿದ್ರೂ ಕೂಡ ನಾವು ಸಾಮಾಜಿಕವಾಗಿ ಇವ್ರ ಮೇಲೆ ನಿಯಂತ್ರಣವನ್ನು ಕಳ್ಕೊಂಡಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೂ ಕೂಡ ಅಷ್ಟೇ ನಾವು ಸಾಮಾಜಿಕವಾಗಿ ಇವ್ರ ಮೇಲೆ ನಿಯಂತ್ರಣ ಯಾವುದೇ ಕಾರಣಕ್ಕೂ ಕೂಡ ನಾವು ಕಳ್ಕೋಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಯಾವ ಫುಲೆ ಮಾಡಿದಂಥ ಸತ್ಯಶೋಧಕ ಸಮಾಜದ ಚಳುವಳಿ ಇರ್ಬೋದು ಮಹಾರಾಷ್ಟ್ರದಲ್ಲಿ, ಹಾಗೆ ಶಾಹು ಮಹಾರಾಜರು ನಡೆಸಿದಂಥ ಚಳುವಳಿ ಇರ್ಬೋದು, ಇವರೆಲ್ಲರ ಹಿಂದೆ ಹೋದಂಥ ಹಿಂದುಳಿದ ವರ್ಗಗಳನ್ನು ಇವರು ದಲಿತರಿಂದ ಒಂದು ರೀತಿ ಐಸೋಲೇಟ್ ಮಾಡುವಂಥದ್ದು, ಅವರನ್ನೆಲ್ಲರೂ ಕೂಡ ಒಂದು ಕಡೆ ತಂದು ನಿಲ್ಲಿಸ್ತಕ್ಕಂಥದ್ದು. ಅಂದರೆ ದಲಿತರ ವಿರುದ್ಧವಾಗಿ, ಅಂದರೆ ನೀವು 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 ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಅಸ್ಪೃಶ್ಯರಿಗೆ ಅನುಕೂಲ ಆಗ್ತದೆ, ನಿಮಗೇನೂ ಅನುಕೂಲ ಆಗ್ತಾ ಇಲ್ಲ. ನಿಮ್ಗೆ ಅನುಕೂಲ ಆಗಬೇಕಾದ್ರೆ ನೀವು ನಮ್ಮ ಜೊತೆ ಬನ್ನಿ, ಮತ್ತು ಸಾಮಾಜಿಕವಾಗಿ ನೀವು ನಮ್ಮ ಸಮಾನವಾಗಿದ್ದೀರಿ, ಅವ್ರು ನಿಮಗಿಂತ ಕೀಳು, ಅವ್ರ ಜೊತೆ ಹೋದರೆ ನೀವು ಸಾಮಾಜಿಕವಾಗಿ ಅವ್ರ ಥರ ನೀವು ಕೀಳಾಗ್ತೀರಿ, ಅವ್ರ ಥರ ನೀವು ಕೂಡ ಸಾಮಾಜಿಕವಾಗಿ ನೀವು ಕೂಡ ಸಾಮಾಜಿಕವಾಗಿ ಅವರ ಹಂತಕ್ಕೆ ಇಳಿತೀರಿ. ಹಾಗಾಗಿ ನಿಮಗೆ ಎಲ್ಲವನ್ನೂ ಕೊಡಿಸುವಂಥ ಜವಾಬ್ದಾರಿ ನಮ್ಮದು, ನೀವು ನಮ್ಮ ಜೊತೆಗೆ ಬನ್ನಿ ಅಂತ ಹೇಳಿ ಅವರನ್ನು ಸ್ಲೋ ಆಗಿ ಹಿಂದುಳಿದ ವರ್ಗಗಳು ಅಥವಾ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮಹಾಪುರುಷರು ಶುರು ಮಾಡಿದಂಥ ಚಳುವಳಿಯಿಂದ, ಹೋರಾಟದಿಂದ ಇವರನ್ನು ಪಕ್ಕಕ್ಕೆ ಸೇರಿರ್ತಕ್ಕಂಥ ಕೆಲಸ ಶುರುವಾಯಿತು. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಎಲ್ಲ ಹಿಂದುಳಿದ ವರ್ಗಗಳು ಅವ್ರನ್ನ ಒಂಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ಆಗ್ತಿದ್ದಂಗೆ ಎಲ್ರಿಗೂ ಇವು ಬಹಳ ಮುಖ್ಯವಾಗಿ ಬ್ರಾಹ್ಮಣ್ಯವಾದವನ್ನು ಒಪ್ತಕ್ಕಂಥವ್ರಿಗೆ ಭಯ ಆಗಿದ್ದೇನಪ್ಪ ಅಂದರೆ, ಈ ಹಿಂದುಳಿದ ವರ್ಗಗಳು ಮಾಡಿದಂಥ ಚಳುವಳಿ ಇದೆಯಲ್ಲ, ಇದು ನೇರವಾಗಿ ಅಸ್ಪೃಶ್ಯರನ್ನು ಜಾಗೃತಿ ಮಾಡಿದೆ, ಅಸ್ಪೃಶ್ಯರಲ್ಲಿ ಒಂದಿಷ್ಟು ಸ್ವಾಭಿಮಾನವನ್ನು ಸೃಷ್ಟಿ ಮಾಡಿದೆ, ಅಸ್ಪೃಶ್ಯರಲ್ಲಿ ಒಂದಿಷ್ಟು ಅಕ್ಷರದ ಜ್ಞಾನವನ್ನು ಗಳಿಸುವಂಥ ಮಾಡಿದೆ. ಮತ್ತು ಅವರು ಇದೆಲ್ಲವನ್ನು ಬಳಸ್ಕೊಂಡು ನಮ್ಮನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಂತಕ್ಕೆ ಬಂದಿದ್ದಾರೆ, ನಮ್ಮ ಮುಖವಾಡವನ್ನು ಕಳಿಸ್ತಕ್ಕಂಥ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಉಗ್ರವಾಗಿ ಬ್ರಾಹ್ಮಣ್ಯವನ್ನು ವಿರೋಧ ಮಾಡ್ತಾಯಿದ್ರು, ಅವರನ್ನು ಬೆತ್ತಲೆ ಮಾಡ್ತಿದ್ರು, ಅವರ ಒಂದೊಂದು ಸುಳ್ಳುಗಳನ್ನು ಬರಹಗಳ ಮುಖಾಂತರ, ಭಾಷಣಗಳ ಮುಖಾಂತರ ಬೆತ್ತಲೆ ಮಾಡ್ತಿದ್ರು. ಹಾಗಾಗಿ ಇವರು ಭಯ ಆಗಿದ್ದೇನೆಂದರೆ, ಒಬ್ಬ ಮನುಷ್ಯ ಯಾವುದೇ ಅಸ್ಪೃಶ್ಯರ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವಿಲ್ಲದೇ ನಮ್ಮನ್ನು ಇಷ್ಟು ಬೆತ್ತಲೆ ಮಾಡ್ತಾ ಇರ್ತಕ್ಕಂಥ ಮನುಷ್ಯ ನಾಳೆ ಇದೇ ಅಸ್ಪೃಶ್ಯರಿಗೆ ಈ ಹಿಂದುಳಿದ ವರ್ಗಗಳ ಏನಾದರೂ ಬೆಂಬಲ ಸಿಕ್ಕಿಬಿಟ್ರೆ, ಇವರಿಬ್ಬರು ಒಂದಾಗ್ಬಿಟ್ರೆ ನಮ್ಮನ್ನು ಉಳಿಸ್ತಾರ, ಇವರು ನಾವು ಅಧಿಕಾರದಲ್ಲಿ ಇರೋದಕ್ಕೆ ನಮ್ಮನ್ನು ಬಿಡ್ತಾರ ಅಂತ ಅರ್ಥ ಆದಂಥ ಇವರು ಮಾಡಿದಂಥ ಕೆಲಸ ಏನಪ್ಪ ಅಂದರೆ, ಯಾವಾಗ ಗೋಡೆಯಾಗಿ ಬಳಸ್ತಾ ಇದ್ದಂಥ ಈ ಹಿಂದುಳಿದ ವರ್ಗಗಳು ಒಂದೊಂದೇ ಕಳಚಿ ಬೀಳಲಿಕ್ಕೆ ಶುರುವಾಯಿತು, ಆವಾಗ ಇವರಿಗೆ ಭಯ ಆಗಲಿಕ್ಕೆ ಶುರುವಾಯಿತು. ಇವರಿಗೆ ಅಸ್ಪೃಶ್ಯರು ಬ್ರಾಹ್ಮಣ್ಯದ ವಿರುದ್ಧವಾಗಿ ಧ್ವನಿ ಎತ್ತಿದಾಗ ಇವ್ರಿಗೇನು ಭಯ ಅನಿಸಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಅಸ್ಪೃಶ್ಯ ಧ್ವನಿ ಎತ್ತಿದಾಗ ಬೇರೆಯವ್ರಿಗೆ ಎಲ್ರಿಗೂ ಅನಿಸೋದು ಇದು ಅವನ ಸಮಸ್ಯೆ, ಇದು ಅವನ ನೋವು, ಇದು ಅವನಿಗಾಗ್ತಾ ಇರ್ತಕ್ಕಂಥ ಸಂಕಟ. ಹಾಗಾಗಿ ನಾವೇನು ಮಾಡೋಕ್ಕಾಗುತ್ತೆ, ಅಥವಾ ನಾವ್ಯಾಕೆ ಅವ್ರನ್ನ ಇದು ಮಾಡಬೇಕು ಅನ್ನುವಂಥ ತಿರಸ್ಕಾರ. ಮತ್ತು ಅವ್ರ ಮಾತನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇವತ್ತು ಕೂಡ, ಇವತ್ತಿನ ಕಾಲಘಟ್ಟದಲ್ಲೂ ಅಷ್ಟೇ ನಾನು ಹೇಳಿದ್ನಲ್ಲ ಮೊದಲೇ, ಚೇತನ್ ಒಬ್ಬರು ಏನೋ ಮಾತಾಡೋರು ಅಂತ ದೊಡ್ಡ ಇಶ್ಯೂ ಆಯಿತು, ಮಾಧ್ಯಮದವರು ಮಾತಾಡಿದ್ರು. ಆದರೆ ನಾವು 25-30 ವರ್ಷದಿಂದ ಮಾತಾಡ್ತಾ ಇದ್ದೀವಿ, ಯಾರೋ ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಇದನ್ನು ನಾವು ಸೀರಿಯಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಏನು ಮಾತಾಡ್ತಾರೆ ಅದನ್ನು ಅವ್ರ ಸಮುದಾಯದವ್ರು ಮಾತ್ರ ಕೇಳ್ತಾರೆ, ಅವ್ರು ಕೇಳ್ಬಿಟ್ಟು ಸುಮ್ಮನಾಗ್ತಾರೆ ಅಷ್ಟೇ. ನಮ್ಮ ವಿರುದ್ಧವಾಗಿ ಏನು ತಿರುಗಿ ಬೀಳಕ್ಕೆ ಆಗಲ್ವಲ್ಲ ಅವ್ರಿಗೆ. ಯಾಕಂದರೆ ಅವ್ರು ಏನೇ ಆದರೂ ಕೂಡ ಅಲ್ಪಸಂಖ್ಯಾತರಾಗೆ ಉಳ್ಕೋತಾರೆ. ಯಾಕಂದರೆ ನಾವು ಬ್ರಾಹ್ಮಣ್ಯವನ್ನು ಇಟ್ಕೊಂಡು ಬ್ರಾಹ್ಮಣ್ಯದ ಹೆಸರನ್ನು ಹೇಳ್ದೇ ಬೇರೆ ಹೆಸರಿನಲ್ಲಿ ಇವನ್ನೆಲ್ಲ ಒಂದು ಗುಂಪಾಗಿ ನಾವು ಪೋಲರೈಸ್ ಮಾಡಿದ್ದೀವಿ, ಇವರನ್ನು ಪೋಲರೈಸ್ ಮಾಡಿದ್ದೀವಿ, ಒಂದು ಗುಂಪಾಗಿ ಪೋಲರೈಸ್ ಮಾಡಿರೋದ್ರಿಂದ ಈ ದೇಶದಲ್ಲಿ ಸೋಕಾಲ್ಡ್ ಹಿಂದೂ ಸಮಾಜ ಅಂತಿದೆಯಲ್ಲ, ಅದು ಮೆಜಾರಿಟಿ ನಾವಿದ್ದೀವಿ, ಮೈನಾರಿಟಿಗಳು ದಲಿತರಿದ್ದಾರೆ ಅನ್ನುವಂಥ ಸೈಕಾಲಜಿಕಲ್ ಗೇಮ್, ಮಾನಸಿಕ ಆಟವನ್ನು ಈ ಬ್ರಾಹ್ಮಣ್ಯವಾದಿಗಳು ಆಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇವ್ರಿಗೆ ಬಹಳ ಮುಖ್ಯವಾಗಿ ಅರ್ಥ ಆಗಿದ್ದೇನಪ್ಪ ಅಂದರೆ, ನಾವು ಇನ್ನೂ ಇವ್ರ ಮೇಲೆ ಒಂದಿಷ್ಟು ಹಿಡಿತವನ್ನು ಸಾಧಿಸಬೇಕಾದ್ರೆ, ಇನ್ನೂ ಈ ದೇಶವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿದ ವರ್ಗದವರು ಮತ್ತು ದಲಿತರು ಒಂದಾಗಕೂಡದು. ಹಾಗಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ದಲಿತರು ಬ್ರಾಹ್ಮಣ್ಯದ ಬಗ್ಗೆ ಎಷ್ಟೇ ಮಾತಾಡಲಿ, ನಾವು ಶ್ರೇಷ್ಠ ಅನ್ನೋದ್ರ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಮಾತಾಡಲಿ, ನಮ್ಮ ಬಗ್ಗೆ ಏನೇ ಮಾತಾಡಲಿ, ನಮ್ಮನ್ನು ಎಷ್ಟೇ ಎಕ್ಸ್ಪೋಸ್ ಮಾಡಲಿ, ನಮ್ಮನ್ನೆಷ್ಟೇ ನಮ್ಮ ಜಗತ್ತಿನ ಮುಂದೆ ಬೆತ್ತಲೆ ಮಾಡಿ ನಿಲ್ಲಿಸಲಿ, ನಾವು ಅವ್ರ ಬಗ್ಗೆ ಮಾತಾಡ್ಕೊಡ್ದು. ಆಮೇಲೆ ಎರಡನೇದು ಇನ್ನೊಂದೇನಪ್ಪ ಅಂದರೆ, ನೀವು ಮಾತಾಡಿದ್ರು ಕೂಡ ಏನಾಗುತ್ತಂದರೆ ಇವ್ರು ದಲಿತರೆಲ್ಲ ಒಗ್ಗಟ್ಟಾಗ್ಬಿಡ್ತಾರೆ. ಮತ್ತು ನಿಮ್ಗೆ ಗೊತ್ತಿದೆ ದಲಿತರ ಮೇಲೆ ಏನಾದರೂ ಆಗ್ತದೆ, ಅಟ್ಲೀಸ್ಟ್ ಎಲ್ಲರೂ ಒಂದು ಕಡೆ ಬಂದು ಅದನ್ನು ವಿರೋಧಿಸ್ತಕ್ಕಂಥ, ಪ್ರತಿಭಟಿಸ್ತಕ್ಕಂಥದ್ದು ಮಾಡ್ತಾರೆ.
ಹಾಗಾಗಿ ಸುಮ್ಮನೆ ನಾವು ಅವರಲ್ಲಿ ಒಂದಿಷ್ಟು ಮತ್ತೆ ಒಗ್ಗಟ್ಟನ್ನು ತರುವಂಥ ಕೆಲಸ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಅದನ್ನು ಮಾತಾಡೋದು ಬೇಡ. ಆದರೆ ಒಬ್ಬ ಶೂದ್ರ, ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂಥವನು ಯಾರಾದರೂ ಮಾತಾಡಿದ್ರೆ, ಅದು ಉದಾಹರಣೆಗೆ ನಾನು ಮೊದಲೇ ಹೇಳಿದಾಗೆ ಗೌರಿ ಆಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಆಗ್ಬೋದು, ಇವತ್ತು ಚೇತನ್ ಆಗ್ಬೋದು, ನಾಳೆ ನಾನು ಹೇಳಿದಾಗೆ ಧನಂಜಯ ಆಗ್ಬೋದು, ನೀನಾಶಂ ಸತೀಶ್ ಆಗ್ಬೋದು, ಇನ್ನೊಬ್ರು ಯಾರೇ ಆಗ್ಬೋದು. ಇವರು ಉದಾಹರಣೆಗೆ ಚೇತನ್ ಮೊನ್ನೆ ಮಾತಾಡಿದಂಥದ್ದು ಮಾತಿದೆಯಲ್ಲ, ಅದು ಚೇತನ್ ಧ್ವನಿ, ಅದು ಚೇತನ್ ಮಾತದು, ಬ್ರಾಹ್ಮಣ್ಯದ ವಿರುದ್ಧವಾದ ಮಾತು. ಸೊ ಚೇತನ್ ಮಾತು ಬಂದಾಗ, ಚೇತನ್ ಬ್ರಾಹ್ಮಣ್ಯದ ವಿರುದ್ಧವಾಗಿ ಮಾತು ಬಂದಾಗ ಅದು ವ್ಯಕ್ತಿಯ ಮಾತು, ವ್ಯಕ್ತಿಯ ಅಭಿಪ್ರಾಯ ಆಗುತ್ತೆ. ಸೊ ಈ ವ್ಯಕ್ತಿಯ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ಕೂಡ ಸಮುದಾಯದ ಅಭಿಪ್ರಾಯ ಆಗಕೂಡ್ದು. ಈ ವ್ಯಕ್ತಿಯ ಅಭಿಪ್ರಾಯ ಯಾವತ್ತೂ ಕೂಡ ಜನಾಭಿಪ್ರಾಯ ಆಗಕೂಡ್ದು. ಈ ವ್ಯಕ್ತಿಯ ಅಭಿಪ್ರಾಯ ಯಾವತ್ತೂ ಕೂಡ ತಾನು ಪ್ರತಿನಿಧಿಸ್ತಕ್ಕಂಥ ಸಮುದಾಯದ ಮಾತು ಆಗಕೂಡ್ದು. ಈ ವ್ಯಕ್ತಿಯ ಮಾತು ಯಾವತ್ತೂ ಕೂಡ ದೇಶದ ಮಾತು ಆಗಕೂಡ್ದು. ಅದು ಹಾಕೂಡ್ದು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಧ್ವನಿಯನ್ನು ವ್ಯಕ್ತಿಯ ಧ್ವನಿಯಾಗೇ ಅಡಗಿಸ್ಬೇಕು. ಅದನ್ನು ಎಲ್ಲರ ಧ್ವನಿಯಾಗಲಿಕ್ಕೆ ಬಿಡಕೂಡ್ದು. ನಾವೆಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಡಬೇಕು ಆ ವ್ಯಕ್ತಿಯ ಧ್ವನಿಯನ್ನು ಅಡಗಿಸ್ಲಿಕ್ಕೆ. ಆ ಅಡಗಿಸ್ಲಿಕ್ಕೆ ಏನು ಮಾಡ್ಬೋದು? ಅವ್ರನ್ನ ವೈಯಕ್ತಿಕವಾಗಿ ಎದುರಿಸ್ತಕ್ಕಂಥದ್ದು. ಉದಾಹರಣೆಗೆ ಕಂಪ್ಲೇಂಟ್ ಕೊಡೋದು, FIR ಮಾಡಿಸೋದು, ಅವ್ರನ್ನ ಜೈಲಿಗೆ ಕಳಿಸೋದು, ಅವರಿಗೆ ಬೆದರಿಕೆ ಕರೆಗಳನ್ನು ಮಾಡೋದು, ಬೆದರಿಸೋದು, ಅವ್ರು ಓದಂಥ ಕಾರ್ಯಕ್ರಮಗಳು ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು. ಕೊನೆಗೆ ಇದು ಯಾವುದಕ್ಕೂ ಜಗ್ಲಿಲ್ಲ ಅಂದರೆ ಅವ್ರನ್ನ ದೈಹಿಕವಾಗಿ ಕೊಲೆ ಮಾಡ್ತಕ್ಕಂಥದ್ದು. ಫಿಸಿಕಲ್ ಎಲಿಮಿನೇಷನ್ ಇದು ಕೊನೆಯ ಅಸ್ತ್ರ. ಯಾವಾಗ ಅವರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇವರು ಬಹುಶಃ ಏನಾದರೂ ಈ ಧ್ವನಿ ಹೀಗೆ ಹೋಗ್ತಾ ಜನರ ಧ್ವನಿಯಾಗಿ ಪರಿವರ್ತನೆ ಆಗಿಬಿಟ್ರೆ, ಈ ಹಿಂದುಳಿದ ವರ್ಗದವರು ಮತ್ತು ದಲಿತರು ಒಂದು ಕಡೆ ಬಂದರೆ ನಮ್ಮ ಆಟ ನಡೆಯೋದಿಲ್ಲ. ಹಾಗಾಗಿ ಇವರ ಭಯ ಏನಂದರೆ, ಸಾವಿರಾರು ವರ್ಷಗಳು ನಾವು ಶೋಷಣೆ ಮಾಡಿದ್ರೂ ಕೂಡ ದಲಿತರು ನಮ್ಮ ವಿರುದ್ಧ ತಿರುಗಿ ಬೀಳಲಿಲ್ಲ, ನಮ್ಮ ವಿರುದ್ಧವಾಗಿ ಧ್ವನಿ ಎತ್ತಲಿಲ್ಲ. ಆದರೆ ಈ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ನಮ್ಮ ಮಹಾಪುರುಷರಿದಾರಲ್ಲ, ಫುಲೆ, ಶಾಹು, ಪೆರಿಯಾರ್, ನಾಲ್ವಡಿ, ನಾರಾಯಣ್ ಗುರು, ಇಂತಹವರು ಇದ್ದಾರಲ್ಲ, ಇಂತಹವರು ಮಾಡಿದಂಥ ಆ ಪ್ರಜ್ಞೆ ಇದೆಯಲ್ಲ, ಅವರ ಪ್ರಜ್ಞೆ ಇತ್ತಲ್ಲ, ಅದನ್ನು ನಾವು ಶೂದ್ರ ಪ್ರಜ್ಞೆ ಅಂತ ಕರೀತಕ್ಕಂಥದ್ದು. ಆ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆ ನಮ್ಮನ್ನು ಕೂಡ ಪ್ರಜ್ಞಾವಂತರನ್ನಾಗಿ ಮಾಡಿ ಇವತ್ತು ಈ ವ್ಯವಸ್ಥೆಯನ್ನು ಎದುರಿಸಿ ಈ ವ್ಯವಸ್ಥೆಯ ವಿರುದ್ಧವಾಗಿ ನಿಲ್ಲೋ ಹಂತಕ್ಕೆ ತಂದು ನಿಲ್ಲಿಸಿದೆ. ಮತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಇವತ್ತು ನೀವು ಇಡೀ ಭಾರತ ದೇಶದಲ್ಲಿ ಬಹುಶಃ ದಲಿತ ಸಮುದಾಯದಲ್ಲಿರ್ತಕ್ಕಂಥ ಪ್ರಜ್ಞೆ, ದಲಿತ ಸಮುದಾಯಕ್ಕೆ ಇರುವಂಥ ಇಲ್ಲಿನ ಜಾತಿ ವ್ಯವಸ್ಥೆಯ ಇಡೀ ಒಂದು ವ್ಯವಸ್ಥೆಯ ಅದ್ರ ಮೇಲೆ ಇರತಕ್ಕಂಥ ಅದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆಯಲ್ಲ, ಅದರ ಬಗ್ಗೆ ಇರತಕ್ಕಂಥ ಅರಿವು ಇದೆಯಲ್ಲ, ಮತ್ತು ಬಹಳ ಪ್ರಜ್ಞೆ ಇರತಕ್ಕಂಥದ್ದು ಈ ಸಮುದಾಯಗಳಲ್ಲಿ. ಮತ್ತು ಯಾವುದನ್ನು ಬೇಕಾದರೂ, ಯಾವುದರ ವಿರುದ್ಧವಾಗಿ ಬೇಕಾದ್ರೂ ನಿಂತು ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಇರತಕ್ಕಂಥದ್ದು ಈ ದಲಿತ ಸಮುದಾಯಗಳಿಗೆ. ಇದು ಅವ್ರು ಚೆನ್ನಾಗಿ ಗೊತ್ತು. ಆದರೆ ಹಿಂದುಳಿದ ವರ್ಗದವರಿಗೆ, ಅದರಲ್ಲಿ ಒಂದಿಷ್ಟು ವ್ಯಕ್ತಿಗಳು ಆ ಪ್ರಜ್ಞೆಯ ಮುಖಾಂತರ ಸಮಾಜವನ್ನು ಜಾಗೃತಿ ಮೂಡಿಸಲಿಕ್ಕೆ ಶುರು ಮಾಡಿದ್ರು. ಆದರೆ ಅದು ಸಂಪೂರ್ಣವಾಗಿ ಹಿಂದುಳಿದ ವರ್ಗಗಳ ಒಳಗೆ ಪ್ರಜ್ಞೆಯನ್ನು, ಜಾಗೃತಿಯನ್ನು ಮೂಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಪರಿಣಾಮವಾಗಿ 79ನೇ ಇಸ್ವಿಯಲ್ಲಿ 2ನೇ ಹಿಂದುಳಿದ ವರ್ಗಗಳ ಒಂದು ಆಯೋಗವನ್ನು BP ಮಂಡಲ್ ಆಯೋಗವನ್ನು ರಚನೆ ಮಾಡ್ತಾರೆ. ಆ BP ಮಂಡಲ್ ಆಯೋಗ 80ನೇ ಇಸ್ವಿಯಲ್ಲಿ ಆ ಒಂದು ರಿಪೋರ್ಟನ್ನು ಕೊಟ್ಟರೂ ಕೂಡ 1990 ತನಕ ಆ ಹಿಂದುಳಿದ ವರ್ಗಗಳ ಆಯೋಗ, ನಾವೇನು ಮಂಡಲ್ ವರದಿ ಅಂತ ಹೇಳ್ತೀವಲ್ಲ, ಅದನ್ನು ಜಾರಿ ಮಾಡೋದ್ರ ಬಗ್ಗೆ ಆಗಲಿ ಅಥವಾ ಅದ್ರ ಬಗ್ಗೆ ಆಗಲಿ ಈ ದೇಶದಲ್ಲಿ ಚರ್ಚೆಗಳಾಗಲೇ ಇಲ್ಲ. ಯಾಕಂದರೆ ಅವ್ರು ಚೆನ್ನಾಗಿ ಗೊತ್ತಿತ್ತು, ಹಿಂದುಳಿದ ವರ್ಗಗಳು ಇವತ್ತು ಒಂದು ಗುಂಪಾಗಿ, ಅವರು ಇನ್ನೂ ಇಂಡಿಪೆಂಡೆಂಟ್ ಗುಂಪಾಗಿ, ಹೇಗೆ ದಲಿತರು ಒಂದು ಇಂಡಿಪೆಂಡೆಂಟ್ ಐಡೆಂಟಿಟಿ ಮತ್ತು ಒಂದು ಇಂಡಿಪೆಂಡೆಂಟ್ ಗುಂಪಾಗಿ ಇವತ್ತು ದಲಿತರು ಎಮರ್ಜ್ ಆಗಿದ್ದಾರೆ, ಆ ರೀತಿಯಲ್ಲಿ OBCಗಳು ಒಂದು ಇಂಡಿಪೆಂಡೆಂಟ್ ಮತ್ತು ಪ್ರಜ್ಞೆ ಇರ್ತಕ್ಕಂಥ ಗುಂಪಾಗಿ ಇವರು ಎಮರ್ಜ್ ಆಗಿಲ್ಲ. ಇವರು ಇಂದಿಗೂ ಕೂಡ ನಮ್ಮ ಕಂಟ್ರೋಲ್ನಲ್ಲಿದ್ದಾರೆ. ಇವತ್ತು ಕೂಡ ಹಿಂದುಳಿದ ವರ್ಗಗಳು ರಾಷ್ಟ್ರೀಯ ಪಕ್ಷಗಳನ್ನುವಂಥ ಹೆಸರಿನೊಳಗೆ ಅವರ ಹಿಡಿತದಲ್ಲೇ ಇದ್ದಾರೆ. ನೀವು ನೋಡಿಬೇಕಾರೆ ಇವತ್ತು ಕೂಡ ಇಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳು ಬ್ರಾಹ್ಮಣ್ಯವನ್ನು ಪೋಷಿಸ್ತಾ ಇರ್ತಕ್ಕಂಥ, ಬ್ರಾಹ್ಮಣ್ಯವನ್ನು ರಕ್ಷಿಸ್ತಾ ಇರ್ತಕ್ಕಂಥ ಅವರ ಗರಡಿಯಲ್ಲೇ ಇದ್ದಾರೆ. ಇವತ್ತು ಇವ್ರನ್ನ ಪಳಗಿಸ್ತಾ ಇದ್ದಾರೆ ಅವರು.
ಆದರೆ ದುರಂತ ಹೊರಗೆ ಬ್ರಾಹ್ಮಣ್ಯದ ವಿರುದ್ಧವಾಗಿ ಮಾತಾಡ್ತೀವಿ, ಇದು ನಮ್ಮನ್ನು ನಾಶ ಮಾಡಿದೆ, ದೇಶನ ನಾಶ ಮಾಡಿದೆ ಅಂತ ಇದ್ದೀವಿ. ಆದರೆ ನಮಗೆ ಅರಿವಿಲ್ಲದೇ ಆ ಬ್ರಾಹ್ಮಣ್ಯದ ಶಕ್ತಿಗಳನ್ನು ನಾವು ಇನ್ನಷ್ಟು ಶಕ್ತಿವಂತರನ್ನಾಗಿ ಮಾಡ್ತಾ ಇದ್ದೀವಿ, ಇನ್ನಷ್ಟು ಶಕ್ತಿವಂತರನ್ನಾಗಿ ಮಾಡ್ತಾ ಇದ್ದೀವಿ ನಾವು. ಯಾಕಂತ ಹೇಳಿದ್ರೆ ನಮಗೆ ಈ ಬ್ರಾಹ್ಮಣ್ಯ ಅಂತಕ್ಕಂಥ ಸಿದ್ಧಾಂತವನ್ನು ಪ್ರತಿಪಾದಿಸ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ, ಇವರು ವ್ಯಕ್ತಿಗಳಾಗಿ ಇವತ್ತು ಉಳ್ಕೊಂಡಿಲ್ಲ. ಇದು ಒಂದು ವ್ಯವಸ್ಥೆಯಾಗಿ ರೂಪುಗೊಂಡಿದೆ. ಇದು ಇನ್ಸ್ಟಿಟ್ಯೂಷನಲೈಸ್ ಆಗಿಬಿಟ್ಟಿದೆ. ಇದು ಇವತ್ತು ನಮ್ಮ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ, ಇವತ್ತು ಎಲ್ಲವೂ ಕೂಡ ಅವರ ಹಿಡಿತದಲ್ಲಿ ಇಟ್ಕೊಂಡು ರಾಜಕೀಯವಾಗಿ ಇವರನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಇವ್ರಿಗೆ ಈ ಹಿಂದುಳಿದ ವರ್ಗಗಳ ಪ್ರಜ್ಞೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವರು ಈ ಹಿಂದುಳಿದ ವರ್ಗಗಳಿಗೆ ಅವರಿಗೆ ಬರಬೇಕಾಗಿದ್ದಂಥ ಶೇರ್ ಇದೆಯಲ್ಲ, ಮೀಸಲಾತಿ, ಹೇಗೆ ದಲಿತರಿಗೆ ಮೀಸಲಾತಿ ಇದೆಯೋ ಹಾಗೆ ಹಿಂದುಳಿದ ವರ್ಗದವ್ರಿಗೂ ಮೀಸಲಾತಿ ಕೊಡಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 340 ಸಂವಿಧಾನದಲ್ಲಿ ಸೇರಿಸಿದ್ರು. ಹೇಗೆ ನೀವು SC STಗಳನ್ನು ಐಡೆಂಟಿಫೈ ಮಾಡಿದ್ದೀರಿ, ಹಾಗೆ ಹಿಂದುಳಿದ ವರ್ಗಗಳನ್ನು ಕೂಡ ಐಡೆಂಟಿಫೈ ಮಾಡಿ ಅವ್ರಿಗೂ ಕೂಡ ಒಂದಷ್ಟು ಮೀಸಲಾತಿಯನ್ನು ಕೊಡಿ ಅಂತ ಹೇಳಿದರು. ಅದರ ಆಧಾರದ ಮೇಲೆಯೇ ಈ ಮಂಡಲ್ ವರದಿ OBCಗಳು 52% ಇದ್ದಾರೆ, ಹಾಗಾಗಿ ಅವರಿಗೆ ಎಲ್ಲ ಕ್ಷೇತ್ರದಲ್ಲೂ ಅವ್ರಿಗೂ ಮೀಸಲಾತಿ ಕೊಡಬೇಕು ಅಂತ ಹೇಳ್ತು. ಆದರೆ ಆ ಮೀಸಲಾತಿಯನ್ನು ಇವರು ಜಾರಿ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ನಾವು ಜಾರಿ ಮಾಡದೇ ಇದ್ರು ಯಾರೂ ನಮ್ಮನ್ನು ಕೇಳಲ್ಲ. ಯಾಕಂದರೆ ಹಿಂದುಳಿದ ವರ್ಗಗಳನ್ನು ನಾವು ಒಂದು ಸಿದ್ಧಾಂತದ ಅಡಿಯಲ್ಲಿ ಧರ್ಮದ ಹೆಸರಿನಲ್ಲಿ ಒಂದು ಕಡೆ ನಾವು ತಂದು ಪೋಲರೈಸ್ ಮಾಡಿದ್ದೀವಿ. ಹಾಗಾಗಿ ಇವರು ಯಾವತ್ತೂ ಕೂಡ ಅದನ್ನು ಮಾತಾಡೋದಿಲ್ಲ ಅಂಥೇಳಿ ಇನ್ಕ್ಲೂಡಿಂಗ್ ಆ ಮಂಡಲ್ ವರದಿ ಕೂಡ ಅದು ದಲಿತರಿಗೆ ಸಂಬಂಧಪಟ್ಟಂಥದ್ದಂತ ಅಪಪ್ರಚಾರ ಮಾಡೋ ಮುಖಾಂತರ ಆ ಮಂಡಲ್ ವರದಿ ಆದ ಸಂದರ್ಭದಲ್ಲಿ ಅದು ಜಾರಿ ಆಗಲಿಕ್ಕೂ ಕೂಡ ಕಾರಣ ದಲಿತರು. ಯಾಕಂದರೆ ಇಡೀ ದೇಶಾದ್ಯಂತ ಮಂಡಲ್ ವರದಿ ಜಾರಿ ಆಗಬೇಕಂತ ಬೀದಿಗಿಳಿದು ಹೋರಾಟ ಮಾಡಿದಂಥವ್ರು ದಲಿತರು. ಯಾಕೆಂದರೆ ಈ ದಲಿತರಿಗೆ ಹಿಂದುಳಿದ ವರ್ಗಗಳ ಮೇಲೆ ಇವ್ರಿಗೆ ಒಂದು ಋಣ ಇದೆ. ಇವರಿಗೆ ಹಿಂದುಳಿದ ವರ್ಗಗಳ ಮೇಲೆ ಅಥವಾ ಇವ್ರಿಗೆ ಅವ್ರ ಋಣ ಇದೆ. ಯಾಕಂದರೆ ಆ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಮಹಾಪುರುಷರ ಹೋರಾಟದ ಫಲವಾಗಿ ಇವತ್ತು ನಾವು ಶಿಕ್ಷಿತರಾಗಿದ್ದೀವಿ. ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಇವತ್ತೊಂದಿಷ್ಟು ಮುಂದುವರೆದಿದ್ದೀವಿ. ಆ ಒಂದು ಋಣ ಇರುವ ಕಾರಣಕ್ಕಾಗಿ ನಾವೊಂದು ರೀತಿ ಪೇಬ್ಯಾಕ್ ಮತ್ತೆ ಸಮಾಜಕ್ಕೆ ಮರು ಕೊಡುವಂಥ ಕೆಲಸವನ್ನು ನಾವು ಈ ಮಂಡಲ್ ವರದಿ ಜಾರಿ ಮಾಡಿ ಹಿಂದುಳಿದ ವರ್ಗದವ್ರಿಗೂ ಮೀಸಲಾತಿ ಕೊಡಿ ಅಂತ ಹೋರಾಟ. ಅದನ್ನು ಕಾಂಶೀರಾಮ್ ಸಾಹೇಬರು ಪಾರ್ಲಿಮೆಂಟಲ್ಲಿ ಆ ಕಾಲಘಟ್ಟದಲ್ಲಿ VP ಸಿಂಗ್ಗೆ ಅವ್ರು ಬೆಂಬಲ ಕೊಡಬೇಕಾದ್ರೆ ಇದು ಒಂದು ಕಂಡೀಷನ್, ನೀವು ಮಂಡಲ್ ವರದಿ ಜಾರಿ ಮಾಡಬೇಕಂತ ಜಾರಿಯನ್ನು ಮಾಡಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಅದರ ವಿರುದ್ಧವಾಗಿ ಬೀದಿಯಲ್ಲಿ ಸೀಮೆಣ್ಣೆ ಸುರ್ಕೊಂಡು ಸತ್ತಂಥವ್ರು ಇದೇ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು. ಯಾಕಂದರೆ ಇವ್ರು ತಲೆಯಲ್ಲಿ ಏನಾಕಿದ್ರು ಅಂದರೆ ಈ ಮಂಡಲ್ ವರದಿ ಜಾರಿ ಆದರೆ ದಲಿತರ ಮೀಸಲಾತಿ ಇನ್ನಷ್ಟು ಹೆಚ್ಚುತ್ತೆ, ನಿಮಗೆ ಮೋಸ ಆಗುತ್ತೆ ಅಂತ ಇದೇ ಹಿಂದುಳಿದ ವರ್ಗದವ್ರಿಗೆ ಕಿವಿಯಲ್ಲಿ ತಾವರೆ ಹೂವನ್ನು ಇಟ್ಟಂಥವ್ರು. ಇದರಿಂದ ಸ್ಪಷ್ಟವಾಗ್ತಾ ಹೋಗ್ತಾ ಅವ್ರಿಗೆ ಹಿಂದುಳಿದ ವರ್ಗಗಳಿಗೆ ಇನ್ನೂ ಪ್ರಜ್ಞೆ ಇಲ್ಲ. ಹಾಗಾಗಿ ಇವರು ಯಾವುದೇ ಕಾರಣಕ್ಕೂ ಇಬ್ಬರು ಒಂದಾಗಿ ಕೂಡುದು. ಅದೇ ಸಂದರ್ಭದಲ್ಲಿ ಇವರು ಮಂಡಲ್ ವರದಿಯನ್ನು ಪಕ್ಕಕ್ಕೆ ತಳ್ಳಲಿಕ್ಕೆ ಮತ್ತು ಬಹಳ ಮುಖ್ಯವಾಗಿ ಮಂಡಲ್ ವರದಿಯಿಂದ ಏನಾದರೂ ಇವರಿಗೆ ಮೀಸಲಾತಿ ಸಿಕ್ಕಿ ಇವ್ರಿಗೂ ಒಂದಿಷ್ಟು ಪ್ರಜ್ಞೆ ಬಂದು ನಂತರ ಇವ್ರಿಗೆ ಹೌದು ನಾವು ಮತ್ತು ದಲಿತರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಒಂದೇ ಥರ ಇದ್ದೀವಿ, ನಮ್ಮ ಶೋಷಣೆ ಆಗಿದೆ, ಹಾಗಾಗಿ ನಾವು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಒಂದು ಕಡೆ ಬರಬೇಕು ಅಂತ ಏನಾದರೂ ಬಂದುಬಿಟ್ರೆ ನಾವಿಷ್ಟು ವರ್ಷಗಳ ಕಾಲ ಗೋಡೆಯಾಗಿ ಇಟ್ಕೊಂಡಂಥವರು, ಪೊಲೀಸ್ಗಳಾಗಿ ಬಳಸಿದಂಥವರು ನಮ್ಮ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ, ಆ ಗೋಡೆ ನಮ್ಮ ವಿರುದ್ಧವಾಗಿ ಬೀಳ್ತದೆ ಅಂತ ಹೇಳಿ ಆ ಮಂಡಲ್ ಜಾಗದಲ್ಲಿ ಕಮಂಡಲ್ ಅನ್ನುವಂಥ ದೇವರ ಹೆಸರನ್ನು ತಗೊಂಡು, ರಾಮನ ಹೆಸರನ್ನು ತಗೊಂಡು ಇಡೀ ದೇಶದಲ್ಲಿ ಈ ಹಿಂದುಳಿದ ವರ್ಗಗಳನ್ನು ಮತ್ತೆ ಅವರ ತೆಕ್ಕೆಗೆ ತೆಗೆದುಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ 90ರ ದಶಕದ ನಂತರ ಇಲ್ಲಿಯ ತನಕ ಈ ಹಿಂದುಳಿದ ವರ್ಗಗಳು ಮತ್ತೆ ಈ ದಲಿತರ ಜೊತೆಗೆ ಒಂದು ಹಾಕ್ಕೂಡ್ದು ಅಂತ ಇವರು ಬಳಸಿರ್ತಕ್ಕಂಥ ಒಂದು ತಂತ್ರ, ಅದೇ ಧರ್ಮ ಮತ್ತು ದೇವರು. ಆ ಧರ್ಮ ಮತ್ತು ದೇವರು ಅನ್ನುವಂಥ ಆ ಒಂದು ರೀತಿಯಾದಂಥ ಏನಂತ ಹೇಳ್ತೀರಿ ನಶೆಯಲ್ಲಿ ಈ ಹಿಂದುಳಿದ ವರ್ಗಗಳು ಮುಳುಗಿ ಇವತ್ತು ಮತ್ತೆ ಅವರ ಪೊಲೀಸರಾಗಿ, ಅವರ ಕೈ ಕಾಲು ಆಳುಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದೇ ಬ್ರಾಹ್ಮಣ್ಯವಾದಿಗಳಿದಾರಲ್ಲ, ಇವರು ತಮ್ಮ ಮಕ್ಕಳನ್ನು ಸುಶಿಕ್ಷಿತ ಅಂಥದ್ದು ಎಜುಕೇಟೆಡ್ ಮಾಡಿಸಿ, ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ, ಅದು ಹೈಫೈ ಎಜುಕೇಷನ್ ಕೊಡಿಸಿ, ಅವರ ಮಕ್ಕಳನ್ನು ಅಮೇರಿಕಾ, ಇಂಗ್ಲೆಂಡ್ ಅಥವಾ ಬೇರೆ ಪಾಶ್ಚಿಮಾತ್ಯ ವೆಸ್ಟರ್ನ್ ಕಂಟ್ರೀಸ್ಗೆ
ಅಥವಾ ಬೇರೆ ಬೇರೆ ದೇಶಗಳಿಗೆ ವಿದೇಶಗಳಿಗೆ ಕಳಿಸಿ ಅಲ್ಲಿ ಆ ವಿದೇಶಗಳಿಗೆ ಜೀತ ಮಾಡಿಕೊಂಡು ಇವರು ಲಕ್ಷಾಂತರ ರೂಪಾಯಿ ಸಂಬಳ ಪಡ್ಕೊಂಡು ಅದ್ಭುತವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಂದ ಇವ್ರಿಗೂ ದುಡ್ಡು ಕಳಿಸ್ತಾರೆ, ಇವರು ಇಲ್ಲಿ ಆರಾಮಾಗಿ 70, 80, 60, 80 ಮನೆಗಳನ್ನು ಕಟ್ಕೊಂಡು ನೆಮ್ಮದಿಯಾಗಿದ್ದಾರೆ. ಆದರೆ ಈ ಹಿಂದುಳಿದ ವರ್ಗದವರು ಅವರ ಟ್ರ್ಯಾಪ್ಗೆ ಸಿಕ್ಕಾಕ್ಕೊಂಡು ಇವತ್ತು ಕೂಡ ಶಿಕ್ಷಣ ಇಲ್ಲದೆ, ಉದ್ಯೋಗ ಇಲ್ಲದೆ, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅವ್ರ ತಂದೆ ತಾಯಿಗಳನ್ನು ಸಾಕಕ್ಕಾಗದೆ, ಹೆಂಡತಿ ಮಕ್ಕಳನ್ನ ಸಾಕಕ್ಕಾಗದೆ ಇವತ್ತು ಕೂಡ ಇವರು ಪ್ರತಿ ದಿನದ ಬದುಕು ಒಂದು ಹೋರಾಟವಾಗಿ ಇವತ್ತು ಇವರು ಫೈಟ್ ಮಾಡ್ತಾ ಇದ್ದಾರೆ. ಅಂದರೆ ಇದರ ಹಿಂದೆ ಒಂದು ದೊಡ್ಡ ರಾಜಕಾರಣ ಇದೆ, ದೊಡ್ಡ ರಾಜಕಾರಣ. ಯಾಕಂದರೆ ನನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಇನ್ನೊಬ್ಬರ ಹಿತಾಸಕ್ತಿಯನ್ನು ಬಲಿ ಕೊಡ್ತಕ್ಕಂಥ ಮನಸ್ಥಿತಿ ಇದು. ನನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಇನ್ನೊಬ್ಬರ ಹಿತಾಸಕ್ತಿಯನ್ನು ಬಲಿ ಕೊಡೋದಿದೆಯಲ್ಲ, ಅದೇ ಈ ಮನಸ್ಥಿತಿ. ನೀವು ಶೂದ್ರಲ್ಲಿ ನಿಮ್ಮಲ್ಲಿ ಪ್ರಜ್ಞೆ ಜಾಸ್ತಿ ಆದರೆ, ನೀವು ಮತ್ತು ಅಸ್ಪೃಶ್ಯರು ಅಥವಾ ದಲಿತರು ಒಂದಾದರೆ, ಎಲ್ಲಿ ನೀವು 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 ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ನೀವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಬೆಳೆಯುವ ಪ್ರಕ್ರಿಯೆಯಲ್ಲಿ ನೀವು ಎಲ್ಲ ಅವಕಾಶಗಳನ್ನು ಪಡ್ಕೋತಾ ಹೋದರೆ ನಮಗೆ ಅವಕಾಶಗಳು ತಪ್ಪೋಗುತ್ತೆ ಅನ್ನೋ ಭಯದಲ್ಲಿ ಇವತ್ತು ಕೂಡ ಈ ಹಿಂದುಳಿದ ವರ್ಗಗಳನ್ನು, ಹಿಂದುಳಿದ ಜಾತಿಗಳನ್ನು ತಮ್ಮ ತೆಕ್ಕೆಯಲ್ಲಿ ಇಟ್ಕೊಂಡು ಇಡೀ ದೇಶವನ್ನು ನಿಯಂತ್ರಿಸ್ತಾ ಇದ್ದಾರೆ. ಹಾಗಾಗಿ ಈಗ ಒಬ್ಬ ದಲಿತ, ಒಬ್ಬ ಹಿಂದುಳಿದ ವರ್ಗದವನು ಏನಾದರೂ ಬುದ್ಧಿ ಹೇಳೋಕೆ ಹೋದಾಗ ಅವನು ಅದಕ್ಕೆ ಕೇಳೋದಿಲ್ಲ. ಯಾಕಂದರೆ ನಮ್ಮ ದೇಶದ ಜಾತಿ ವ್ಯವಸ್ಥೆಯ ಸ್ವರೂಪವೇ ಅದು. ಒಂದು ಜಾತಿಯ ವ್ಯಕ್ತಿಯ ಮಾತು ಇನ್ನೊಂದು ಜಾತಿಯ ವ್ಯಕ್ತಿಯ ಮಾತು ಕೇಳಲ್ಲ. ಹಾಗಾಗಿ ಅಸ್ಪೃಶ್ಯರು ನೀವು ಎಷ್ಟೇ ಬಡ್ಕೊಳ್ರಿ, ನೀವು ಎಷ್ಟೇ ಮಾತಾಡ್ರಿ ಬ್ರಾಹ್ಮಣ್ಯದ ವಿರುದ್ಧವಾಗಿ, ಅವರ ಶೋಷಣೆಯ ವಿರುದ್ಧವಾಗಿ, ಅವರ ನಾಟಕಗಳ ವಿರುದ್ಧವಾಗಿ, ಅವ್ರಿಗೆ ಸಿಟ್ಟು ಬರಲ್ಲ. ಯಾಕಂದರೆ ಅವ್ರು ಚೆನ್ನಾಗಿ ಗೊತ್ತು ನಿಮ್ಮ ಮಾತು ಯಾವ ಹಿಂದುಳಿದ ವರ್ಗದವನು ಕೇಳಲ್ಲ. ಆದರೆ ಅದೇ ಹಿಂದುಳಿದ ವರ್ಗಗಳ ಪೈಕಿ ಧ್ವನಿ ಶುರುವಾದಾಗ, ನಾನು ಮೊದಲೇ ಹೇಳಿದಾಗ ಅದು ಕಲಬುರ್ಗಿ ಆಗ್ಬೋದು, ಗೌರಿ ಆಗ್ಬೋದು, ಇವತ್ತು ಚೇತನ್ ಆಗ್ಬೋದು, ನಾಳೆ ಇನ್ನೊಬ್ರು ಆಗ್ಬೋದು, ಧ್ವನಿ ಬಂದಾಗ ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಅವರು ಯಾವ ಹಂತಕ್ಕೂ ಬೇಕಾದರೂ ಹೋಗ್ತಾರೆ. ಸೊ ಈ ಮನಸ್ಥಿತಿ ಇದೆಯಲ್ಲ, ಇದು ಅವರೊಳಗಿರ್ತಕ್ಕಂಥ ನಿಜವಾದಂಥ ಮನಸ್ಥಿತಿ. ಆದರೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ನಾನು ಮೊದಲೇ ಹೇಳಿದಾಗೆ ದಲಿತರಿಗಿರ್ತಕ್ಕಂಥ ಇನ್ಸೈಟ್, ದಲಿತರಿಗಿರ್ತಕ್ಕಂಥ ಪ್ರಜ್ಞೆ ಮತ್ತು ಅವರು ಈ ಸಮಾಜವನ್ನು ಅರ್ಥ ಮಾಡ್ಕೊಂಡಿರೋಷ್ಟು ಬಹುಶಃ ಈ ದೇಶದಲ್ಲಿ ಯಾವ ಜಾತಿಗಳು ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ಬಹಳಷ್ಟು ಪ್ರಜ್ಞೆ ಮೂಡಿದೆ ಅವರಲ್ಲಿ, ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಂಟೆಲೆಕ್ಚುವಲ್ಸ್ ಸೃಷ್ಟಿಯಾಗಿದ್ದಾರೆ. ಸಮಾಜಕ್ಕೆ ಜ್ಞಾನವನ್ನು ಕೊಡ್ತಕ್ಕಂಥ ಅವರ ಮನಸ್ಸುಗಳನ್ನು ತಿದ್ದುವಂಥ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಆದರೆ ದುರಂತ ಅಂದರೆ ಇವತ್ತು ಹಿಂದುಳಿದ ವರ್ಗಗಳಲ್ಲಿ ಆ ಒಂದು ಸ್ಥಿತಿ ಇವತ್ತು ಕೂಡ ನಿರ್ಮಾಣ ಆಗಿಲ್ಲ. ಹಿಂದುಳಿದ ವರ್ಗಗಳ ಪೈಕಿ ಎಷ್ಟು ಪ್ರಜ್ಞೆ ಇದೆ, ಹಿಂದುಳಿದ ವರ್ಗಗಳ ಪೈಕಿ ಎಷ್ಟು ಇಂಟೆಲೆಕ್ಚುವಲಿಸಮ್ ಇದೆ, ಎಷ್ಟು ಪ್ರಗತಿಪರತೆ ಇದೆ, ಇದೆಲ್ಲವೂ ನೋಡಿದಾಗ ಇದೆಲ್ಲವೂ ಇದೆಯಲ್ಲ, ಇದೆಲ್ಲ ಕಾರಣಗಳಿಗೆ ಇವತ್ತು ಒಬ್ಬ ಯಾರಾದರೂ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವರು, ಚೇತನ್ ಒಬ್ಬ ಲಿಂಗಾಯತ್ ಅನ್ನೋ ಕಾರಣಕ್ಕೆ, ಗೌರಿ ಒಬ್ಬರು ಲಿಂಗಾಯತರು ಅನ್ನೋ ಕಾರಣಕ್ಕೆ, ಭಗವಾನ್ ಒಬ್ಬರು ಒಕ್ಕಲಿಗರು ಅನ್ನೋ ಕಾರಣಕ್ಕೆ, ಯೋಗೇಶ್ ಮಾಸ್ಟರ್ ಒಬ್ಬರು ಲಿಂಗಾಯತರು ಅನ್ನೋ ಕಾರಣಕ್ಕೆ, ಕಲಬುರ್ಗಿ ಒಬ್ಬ ಲಿಂಗಾಯತರು ಅನ್ನೋ ಕಾರಣಕ್ಕೆ ಇವರೇನಾದರೂ ತಿರುಗಿ ಬಿದ್ದರೆ ಇಡೀ ಸಮುದಾಯವು ಹೌದು ಇದು ಕರೆಕ್ಟ್ ಅಂತ ಅವ್ರ ಬೆನ್ನಿಗೆ ನಿಂತ್ಕೊಂಡ್ರೆ ನಮ್ಮ ಕತೆ ಏನಾಗಬೇಕು? ಈ ಭಯ ಇದೆಯಲ್ಲ, ಈ ಭಯ ಈ ಶೂದ್ರರು ಅಥವಾ ಹಿಂದುಳಿದ ವರ್ಗಗಳು ಬ್ರಾಹ್ಮಣ್ಯದ ಬಗ್ಗೆ ಮಾತಾಡಿದಾಗ ಅವರಿಗೆ ಭಯ ಮತ್ತು ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಮತ್ತು ನನಗೆ ಬಹಳ ಮುಖ್ಯವಾಗಿ ಈ ಎಲ್ಲ ಇಶ್ಯೂಗಳನ್ನು ನೋಡಿದ ಸಂದರ್ಭದಲ್ಲಿ ಕಲಬುರ್ಗಿ ಆಗ್ಬೋದು, ಗೌರಿ ಆಗ್ಬೋದು, ಲಂಕೇಶ್ ಆಗ್ಬೋದು, ನಮ್ಮ ಯಾರು ಯೋಗೇಶ್ ಮಾಸ್ಟರ್ ಆಗ್ಬೋದು, ಅಥವಾ ಇವತ್ತಿನ ಚೇತನ್ ಆಗ್ಬೋದು, ಇವರೆಲ್ಲರೂ ಇದ್ದಾರಲ್ಲ, ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದು ಏನಪ್ಪ ಅಂದರೆ, ಇವರೆಲ್ಲರೂ ಕೂಡ ಇವ್ರಿಗೊಂದಿಷ್ಟು ಪ್ರಜ್ಞೆ ಬಂದಿದೆ, ಸಾಮಾಜಿಕ ಕಳಕಳಿ ಇದೆ, ಸಮಾಜಕ್ಕೆ ಏನಾದರೂ ಮಾಡಬೇಕನ್ನುವಂಥ ಆಸಕ್ತಿ ಇದೆ, ನಿಜವಾದಂಥ ಮಾನವೀಯ ಮೌಲ್ಯಗಳು ಬೆಳೆಸ್ಕೊಂಡಿದ್ದಾರೆ, ಮತ್ತು ಮಾನವ ಪರವಾದಂಥ ಒಂದು ಹೋರಾಟ ಮಾಡಬೇಕು, ಅವ್ರ ಪರ ನಿಲ್ಲಬೇಕು, ಶೋಷಿತರ ಪರ ನಿಲ್ಲಬೇಕಂತ ಒಂದು ಒಳ್ಳೆಯ ಮನಸ್ಸಿದೆ. ಅದನ್ನು ನಾವು ಖಂಡಿತವಾಗ್ಲೂ ಕೂಡ ನಾವು ಅದನ್ನು ಗೌರವಿಸ್ತೀವಿ. ಆದರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು, ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಇಲ್ಲಿಯವರೆಗೂ ಬಂದವರೆಲ್ಲ ಬುದ್ಧಿ ಹೇಳೋದು, ವಿಚಾರ ಹೇಳೋದು, ಜಾಗೃತಿ ಮೂಡಿಸೋದು ಯಾರಿಗಪ್ಪ ಅಂದರೆ ಬರೀ ದಲಿತರು ಈಗಾಗಲೇ ಎನ್ಲೈಟನ್ ಆಗಿದ್ದಾರೆ, ಜಾಗೃತರಾಗಿದ್ದಾರೆ. ದಲಿತರಿಗೆ ಸತ್ಯ ಗೊತ್ತಿದೆ.
ದಲಿತರಿಗೆ ಜಾತಿಯ ಕ್ರೌರ್ಯತೆ ಗೊತ್ತಿದೆ. ದಲಿತರಿಗೆ ಜಾತಿ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅದು ವಿಷಕಾರಿ ಅನ್ನೋದು ಗೊತ್ತಿದೆ ಅವ್ರಿಗೆ. ನೀವು ಅವ್ರನ್ನ ಜಾಗೃತಿ ಮೂಡಿಸ್ಬೇಕಾಗಿಲ್ಲ. ದೇ ಆರ್ ಆಲ್ರೆಡಿ ಅವೇರ್, ದೇ ಆರ್ ಆಲ್ರೆಡಿ ಎನ್ಲೈಟನ್ಡ್. ಇವ್ರು ಆಲ್ರೆಡಿ ಎದ್ದು ಕೂತವ್ರೆ. ನೀವು ಎಬ್ಬಿಸ್ಬೇಕಾಗಿರೋದು ಮಲಗಿರೋವ್ರನ್ನ. ನೀವು ಎದ್ದು ಕೂತಿರೋನ್ನ ಬಿಟ್ಟು ಎದೊಳ್ರಿ ಅಂದರೆ ಇದು ಒಂದು ರೀತಿ ಹಾಸ್ಯಾಸ್ಪದ ಆಗುತ್ತೆ, ಇದು ಕಾಮಿಡಿ ಆಗುತ್ತೆ. ಇದು ದಲಿತರು ಎದ್ದು ಕೂತವ್ರೆ. ಅವರು ಹಿಂದುಳಿದ ವರ್ಗಗಳು ಎದ್ದು ಕೂರ್ತಾರ ಅಂತ ಕಾಯ್ತಾ ಇದ್ದಾರೆ. ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು ನೀವೆಲ್ಲರೂ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ನೀವು ನಿಮ್ಮ ಸಮುದಾಯದ ಒಳಗೆ ನುಗ್ಗಿ ನಿಮ್ಮ ಸಮುದಾಯಗಳನ್ನು ಜಾಗೃತಿ ಮಾಡಬೇಕು. ನಿಮ್ಮ ಸಮುದಾಯಗಳು ನಿಮ್ಮ ಮಾತನ್ನು ಕೇಳ್ತಾರೆ. ಯಾಕಂದರೆ ದಲಿತರಿಗೆ ಒಂಥರ ಎಮೋಷ್ನಲ್ ಭಾಳ. ಯಾರಾದರೂ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬಿಟ್ರೆ, ಜೈ ಭೀಮ್ ಅಂದ್ಬಿಟ್ರೆ, ಅವ್ರು ಯಾರೇ ಆಗಿರಲಿ ಇವ್ರಿಗೆ ಹೀರೋ ಥರ ಕಾಣಿಸ್ಬಿಡ್ತಾರೆ. ಅದು ನಿಜ. ನಾವು ಅವ್ರನ್ನ ಅಥವಾ ಗೌರವಿಸ್ತೀವಿ, ಯಾಕಂದರೆ ನೀವು ಮಾನವೀಯ ಪರ ಇರೋದ್ರಿಂದ ನಿಮ್ಮನ್ನು ನಾವು ಗೌರವಿಸ್ತೀವಿ. ಆದರೆ ನಾವು ನಿಮ್ಮನ್ನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಜಾಗೃತರಾಗಿ ಎದ್ದು ಸಶಸ್ತ್ರರಾಗಿ ಕೂತಿರ್ತಕ್ಕಂಥ ಈ ದಲಿತರನ್ನು ಮತ್ತೆ ಬಂದು ಬಡದೆಬ್ಸೋದನ್ನು ಬಿಡ್ರಿ. ನೀವು ಬಡದೆಬ್ಬಿಸ್ಬೇಕಾಗಿರೋದು ಮಲಗಿರೋರನ್ನ. ಜಾತಿ ರೋಗ ತಗಲಿದೆಯಲ್ಲ, ಆ ರೋಗಿಷ್ಟ್ರನ್ನು ನೀವು ರೋಗದಿಂದ ದೂರ ಮಾಡಬೇಕು. ಜಾತಿಯ ರೋಗ ದಲಿತರಿಗೆ ಬಂದಿಲ್ಲ. ಆ ರೋಗ ಇದೆಯಲ್ಲ, ಆ ರೋಗದ ಪರಿಣಾಮ ಇದೆಯಲ್ಲ, ಅದನ್ನು ಅನುಭವಿಸ್ತಾ ಇದ್ದೀವಿ ನಾವು ದಲಿತರು. ಆದರೆ ರೋಗ ನಮಗೆ ಬಂದಿಲ್ಲ. ರೋಗ ಬಂದಿರೋದು ಈ ರೋಗಗ್ರಸ್ತ ಜಾತಿಗಳಿಗೆ, ಆ ಮೇಲ್ಜಾತಿ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ ಆ ಜಾತಿಗಳಿಗೆ, ಮತ್ತು ಬ್ರಾಹ್ಮಣ್ಯವನ್ನು ಪೋಷಿಸ್ತಾ ಇರ್ತಕ್ಕಂಥ ಜಾತಿಗಳಿಗೆ. ಮತ್ತು ಗೊತ್ತಿಲ್ಲದೆ ಬಹುಸಂಖ್ಯಾತರು, ಮೋರ್ ದೆನ್ 90% ಗೊತ್ತಿಲ್ಲದೇ ಅದನ್ನು ಪೋಷಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಲಾಭ ಇದೆ ನನಗೆ ಅಂತ. ಅದು ಮಾನಸಿಕ ಲಾಭ ಇರ್ಬೋದು, ಅದು ಅಥವಾ ಮೆಟೀರಿಯಲಿಸ್ಟಿಕ್ ಲಾಭ ಇರ್ಬೋದು, ಯಾವುದೇ ಇರ್ಬೋದು. ಹಾಗಾಗಿ ಇವತ್ತು ಜರೂರಾಗಿ ಆಗಬೇಕಾಗಿರೋದೇನೆಂದರೆ, ಈ ಯಾವ ಹಿಂದುಳಿದ ವರ್ಗಗಳಿಂದ ಬರ್ತಕ್ಕಂಥ ಬುದ್ಧಿಜೀವಿಗಳಿದ್ದೀರಿ, ಬುದ್ಧಿವಂತರಿದ್ದೀರಿ, ಹೋರಾಟಗಾರರಿದ್ದೀರಿ, ದಯಮಾಡಿ ತಾವು ತಮ್ಮ ಸಮುದಾಯಗಳ ನಡುವೆ ಹೋಗಿ ಜಾಗೃತಿಯನ್ನು ಮೂಡಿಸಿ, ಅವರಿಗೆ ನಮ್ಮನ್ನು ತೋರಿಸಿ ಅವರಿಗೆ ಹುರಿದುಂಬಿಸಿ, ನಮ್ಮನ್ನು ತೋರಿಸಿ ಅವರಿಗೆ ಒಂದಿಷ್ಟು ಅವೇರ್ನೆಸ್ ಮೂಡಿಸಿ. ನೀವು ಅವ್ರಿಗಿಂತ ಬುದ್ಧಿವಂತರು ಅಂತ ಹೇಳ್ತೀರಿ, ಅವ್ರಿಗಿಂತ ನೀವು ಭಾಳ ಶ್ರೇಷ್ಠರು ಅಂತ ಹೇಳ್ತೀರಿ. ಆದರೆ ನೀವ್ಯಾಕೆ ಅವ್ರ ಥರ ಯೋಚನೆ ಮಾಡ್ತಾ ಇಲ್ಲ, ಅವ್ರ ಥರ ನೀವ್ಯಾಕೆ ಮಾನವೀಯ ಮೌಲ್ಯಗಳ ಪರ ನಿಂತಿಲ್ಲ ಅಂತ ಅವ್ರನ್ನ ಪ್ರಶ್ನೆ ಮಾಡಿ, ಜಾಗೃತಿ ಮಾಡಿ. ಆದರೆ ದುರಂತ, ನೀವೆಲ್ಲರೂ ಬಂದು ನಮಗೆ ಹೇಳ್ತೀರಿ ನಾವು ಜಾಗೃತರಾಗಿ ಕೂತಿದ್ದೀವಿ, ಆದರೆ ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥ ಯುವಕರು ಇವತ್ತು RSSಗೆ ಹೋಗಿ ಚಡ್ಡಿಗಳು ಹಾಕ್ಕೊಂಡು ಅವರ ಕಾಳಾಳುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸಿದ್ಧಾಂತವನ್ನು ಮನೆಗೂ ತೆಗೆದುಕೊಂಡು ಹೋಗ್ತಕ್ಕಂಥ ಮಿಷನರಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ದಲಿತರು ಆ ಕೆಲಸ ಮಾಡ್ತಾ ಇಲ್ಲ. ದಲಿತರು ಯಾವತ್ತೂ ಆ ಕೆಲಸ ಮಾಡೋದಿಲ್ಲ. ಒಂದಿಷ್ಟು ಬೆರಳಿಕೆಯಷ್ಟು ಜನ ಒಂದಿಷ್ಟು ಎಂಜಿಲು ಕಾಸಿಗೆ ಆಸೆ ಪಟ್ಕೊಂಡು ಮಾಡ್ಬೋದು. ಆದರೆ ಬಹುಸಂಖ್ಯಾತ ದಲಿತರು ಮಾನವೀಯ ಮೌಲ್ಯಗಳ ಪರ ಇರ್ತಕ್ಕಂಥವ್ರು, ಮಾನವೀಯತೆಯ ಪರ ಇರ್ತಕ್ಕಂಥವ್ರು. ಇವರು ಯಾವತ್ತೂ ಕೂಡ ಅಮಾನವೀಯ ಮೌಲ್ಯಗಳ ಜೊತೆಗೆ ನಿಲ್ಲೋದಿಲ್ಲ, ಅಮಾನವೀಯರ ಜೊತೆಗೆ ನಿಲ್ಲಲ್ಲ ಇವರು. ಯಾಕಂದರೆ ಇವ್ರ ಬ್ಲಡ್ ಇದೆಯಲ್ಲ, ಇವ್ರ ಬ್ಲಡ್ ಅಂಥದ್ದು ವೆರಿ ಪ್ಯೂರ್ ಬ್ಲಡ್. ಇವ್ರ ಮನಸ್ಸು ಹೇಗಂದರೆ, ಇವ್ರಿಗೆ ಬರೀ ಪ್ರೀತಿ ಕೊಡೋದು ಗೊತ್ತೇ ಹೊರತು ದ್ವೇಷ ಮಾಡೋದು ಗೊತ್ತಿಲ್ಲ ಅವ್ರಿಗೆ. ದೇ ನೋ ಓನ್ಲಿ ಟು ಲವ್, ದೇ ಡೋಂಟ್ ನೋ ವಾಟ್ ದ ಹೇಟ್ರೆಡ್ನೆಸ್ ಈಸ್. ಆದರೆ ಹಿಂದುಳಿದ ವರ್ಗಗಳು ಇವತ್ತು ಈ ಬ್ರಾಹ್ಮಣ್ಯವು ಸುಮಾರು 2000 ವರ್ಷಗಳಿಂದ ಅವರ ತಲೆಯನ್ನು ಒಂದು ರೀತಿ ಬ್ರೈನ್ ವಾಶ್ ಮಾಡಿ ಅವರು ಕೂಡ ಪ್ರೀತಿಸತಕ್ಕಂಥವ್ರು, ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿಸತಕ್ಕಂಥವ್ರನ್ನ ಅವರು ಗೊತ್ತಿಲ್ಲದೇ ಇನ್ನೊಬ್ಬ ಮನುಷ್ಯನನ್ನು ಜಾತಿ ಮತ್ತು ಧರ್ಮದ ಹೆಸರಲ್ಲಿ ದ್ವೇಷಿಸೋ ಹಾಗೆ ಮಾಡಿದ ಈ ಬ್ರಾಹ್ಮಣ್ಯ ಮತ್ತು ಬ್ರಾಹ್ಮಣ್ಯವನ್ನು ಪ್ರತಿಪಾದಿಸ್ತಕ್ಕಂಥ ಮನಸ್ಸುಗಳು. ಸೊ ಹಾಗಾಗಿ ಇವತ್ತು ಬ್ರಾಹ್ಮಣ್ಯದ ವಿರುದ್ಧವಾಗಿ ನೀವು ಸೈನ್ಯ ಕಟ್ಟಬೇಕಾಗಿರೋದು, ಬ್ರಾಹ್ಮಣ್ಯದ ವಿರುದ್ಧವಾಗಿ ಜಾಗೃತಿಯನ್ನು ಮೂಡಿಸಬೇಕಾಗಿರೋದು ಈ ಹಿಂದುಳಿದ ವರ್ಗಗಳ ನಡುವೆ. ಆದರೆ ಇವತ್ತು ಯಾರೇ ಬರಲಿ, ನಾನು ಹೇಳ್ತಾ ಇದ್ದೀನಲ್ಲ, ಈ ಜಾಗೃತಿ, ಈ ಥರದ ವ್ಯಕ್ತಿಗಳು ಸೃಷ್ಟಿಯಾಗೋದು ಅನಿವಾರ್ಯ, ಖಂಡಿತವಾಗ್ಲೂ ಬೇಕು. ಆದರೆ ನಾನು ಹೇಳ್ತಕ್ಕಂಥದ್ದು, ಈಗ ಆಲ್ರೆಡಿ ಬರ್ತ್ಗಳು ತುಂಬಿದಾವೆ, ಆ ಬರ್ತ್ಗಳಿಗೆ ಯಾಕೆ ಬರ್ತೀರಿ? ದಲಿತರು ಹೇಳಿದ್ರೆ ನಮ್ಮ ದಲಿತರ ಪೈಕಿ ಬಹಳಷ್ಟು ಪ್ರಜ್ಞೆ ಬಂದಿದೆ. ಇವರಲ್ಲಿ ಎಷ್ಟು ಪ್ರಜ್ಞೆ ಬಂದಿದೆ, ಇವತ್ತು ಬೇರೆಯವ್ರಿಗೂ ನಾಯಕತ್ವ ಕೊಡ್ತಕ್ಕಂಥ, ಬೇರೆಯವ್ರಿಗೂ ಬುದ್ಧಿ ಹೇಳುವಂಥ ಮಟ್ಟಕ್ಕೆ ಬೆಳೆದು ನಿಂತವ್ರು ಇವರು.
ಹಾಗಾಗಿ ಇವತ್ತು ನಾನು ನಾನು ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ದಯಮಾಡಿ ನಿಮ್ಮ ಸಮುದಾಯಗಳಿಗೆ ಹೋಗಿ ನಿಮ್ಮ ಸಮುದಾಯಗಳನ್ನು ಜಾಗೃತಿ ಮಾಡಿ. ಯಾಕಂದರೆ ಆ ಜಾತಿಯ ವಿಷವನ್ನು ನಿಮ್ಮ ಸಮುದಾಯಗಳ ತಲೆಗೆ ಹಾಕಿದ್ದಾರೆ ಈ ಬ್ರಾಹ್ಮಣ್ಯವಾದಿಗಳು. ಇವರಿಗೆ ಆ ಜಾತಿಯ ವಿಷ ಇದೆಯಲ್ಲ, ಇದು ಎಷ್ಟು ಡೇಂಜರ್ ಅಂತ ಗೊತ್ತಿಲ್ಲ. ಈ ಬ್ರಾಹ್ಮಣ್ಯವಾದಿಗಳು ವಿಷವನ್ನು ಬಿತ್ತದಂಥ ಸಮಯದಲ್ಲಿ ಈ ಸಮಾಜದಲ್ಲಿ ಮೊದಲು ಆ ವಿಷ ದೇಹಕ್ಕೆ ಹತ್ತಿದ್ದು ಇಲ್ಲಿರ್ತಕ್ಕಂಥ ಅಸ್ಪೃಶ್ಯರಿಗೆ ನಿಧಾನವಾಗಿ ಕೆಳಗಿಂದ ಬಂದು ಹಿಂದುಳಿದ ವರ್ಗಗಳಿಗೆ ತಗುಲ್ತಿದ್ದಾಗೆ ಒಂದಿಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಜೀವಿಗಳು, ಸೂಕ್ಷ್ಮವಾಗಿರ್ತಕ್ಕಂಥ ವ್ಯಕ್ತಿಗಳು ಈ ನಂಜು ನಮ್ಮನ್ನು ಆವರಿಸ್ತದೆ, ನಮ್ಮ ಜೊತೆಗೆ ದೇಶವನ್ನು ಆವರಿಸ್ತದೆ ಅಂತ ಹೇಳಿ ಕಾಳಜಿಯಿಂದ ಈ ನಂಜನ್ನು ಇಲ್ಲಿಂದ ತೆಗಿಬೇಕು ಅಂತೇಳಿ ಹೋರಾಟ ಮಾಡಿದಂಥ ಮಹಾಪುರುಷರು, ಅವರೇ ಮಹಾಪುರುಷರು. ಆದರೆ ಇವತ್ತು ಆ ಸಮುದಾಯದಲ್ಲಿರ್ತಕ್ಕ ಅನೇಕ ಜನರಿಗೆ ಈ ನಂಜು ನಮ್ಮನ್ನು ಕೂಡ ನಾಶ ಮಾಡ್ತಾ ಇದೆ ಅನ್ನುವಂಥ ಪ್ರಜ್ಞೆಯೇ ಬಂದಿಲ್ಲ. ಹಾಗಾಗಿ ಆ ಪ್ರಜ್ಞೆ ಮೂಡಿಸ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ, ಆ ಪ್ರಜ್ಞೆ ಮೂಡಿಸ್ತಕ್ಕಂಥ ಜವಾಬ್ದಾರಿ ಇರೋದು ನಿಮ್ಮ ಮೇಲೆ. ಯಾಕಂತೇಳಿದ್ರೆ ನೀವು ಎಲ್ಲಿಯವರೆಗೂ ಕೇವಲ ದಲಿತರನ್ನು ನೀವು ಜಾಗೃತಿ ಮೂಡಿಸ್ತಾ ಬರ್ತೀರೋ, ದಲಿತರ ಜೊತೆಗೆ ನೀವು ಕೆಲಸ ಮಾಡೋಕ್ಕೆ ಬರ್ತೀರೋ, ಅಲ್ಲಿಯವರೆಗೂ ಕೂಡ ಈ ಬ್ರಾಹ್ಮಣ್ಯವಾದಿಗಳು ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ, ನಿಮ್ಮನ್ನು ಈ ರೀತಿಯಾಗಿ ಹಿಂಸೆ ಕೊಡ್ತಾರೆ. ಆದರೆ ಯಾವಾಗ ನೀವು ನಿಮ್ಮ ಸಮುದಾಯವನ್ನು ಜಾಗೃತಿ ಮಾಡಿ, ನಿಮ್ಮ ಸಮುದಾಯವನ್ನು ನಿಮ್ಮ ಜೊತೆಗೆ ಹಿಡಿದಿಟ್ಕೊಳ್ಳಿ, ಯಾವನು ಕೂಡ ನಿಮ್ಮ ವಿರುದ್ಧವಾಗಿ ಮಾತಾಡೋದಾಗಲಿ, ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥ ಧೈರ್ಯ ಯಾರ ಕೈಯಲ್ಲೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಇವತ್ತು ಗೌರಿ ಆಗ್ಬೋದು, ನಮ್ಮ ಭಗವಾನ್ ಆಗ್ಬೋದು, ಯೋಗೇಶ್ ಮಾಸ್ಟರ್ ಆಗ್ಬೋದು, ಚೇತನ್ ಆಗ್ಬೋದು, ಅಥವಾ ಬೇರೆ ಹಿಂದುಳಿದ ವರ್ಗ ಸೇರಿದಂಥ ಬೇರೆಯವ್ರಾಗ್ಬೋದು, ಅವ್ರಿಗೆ ಏನಾದರೂ ಹೇಳಿದಾಗ ಅವ್ರ ಮೇಲೆ ಯಾಕೆ ಮುಗಿಬೀಳ್ತಾರೆ ಅಂದರೆ ಅವ್ರು ಚೆನ್ನಾಗಿ ಗೊತ್ತು, ಇವ್ರ ಕಮ್ಯುನಿಟಿಗಳು ಇವರಿಂದ ಇಲ್ಲ. ಇದು ಅವರ ವೀಕ್ನೆಸ್. ಇವರು ಕಮ್ಯುನಿಟಿಗಳು ಎಲ್ಲಿದ್ದಾರೆ ಅಂದರೆ ನಮ್ಮ ಜೊತೆಗಿದ್ದಾರೆ, ಬ್ರಾಹ್ಮಣ್ಯವಾದಿಗಳ ಜೊತೆಗಿದ್ದಾರೆ. ಕಮ್ಯುನಿಟಿ ಬ್ರಾಹ್ಮಣ್ಯವಾದಿಗಳ ಜೊತೆಗಿದ್ದುಕೊಂಡು ಒಂದಿಷ್ಟು ವ್ಯಕ್ತಿಗಳ ವಿರುದ್ಧವಾಗಿ ಮಾತಾಡಿದ್ರೆ ಏನೂ ಬದಲಾವಣೆ ಆಗಲ್ಲ. ಪ್ರಾರಂಭದಲ್ಲಿ ನಿಮ್ಮನ್ನು ಅವರು ಸ್ವೀಕಾರ ಮಾಡೋದು ಕಷ್ಟ ಆಗುತ್ತೆ ಖಂಡಿತವಾಗ್ಲೂ ಕೂಡ. ಆದರೆ ಅವರು ಮನುಷ್ಯರೇ, ಅರ್ಥ ಮಾಡಿಸ್ತಾ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ. ನಿಜವಾದಂಥ ಕುವೆಂಪುವನ್ನು ಪರಿಚಯ ಮಾಡಬೇಕು, ನಿಜವಾದಂಥ ಬಸವಣ್ಣನವ್ರನ್ನ ಪರಿಚಯ ಮಾಡಬೇಕು. ಈ ಎಲ್ಲ ಹಿಂದುಳಿದ ವರ್ಗಗಳ ಮಹಾಪುರುಷರಿದಾರಲ್ಲ, ಇವರೆಲ್ಲರನ್ನು ಪರಿಚಯ ಮಾಡಿಸಿದ್ರೆ ಎಂಥವನು ಬದಲಾಗ್ತಾನೆ, ಎಂಥವನು. ನೋಡಿ, ಫುಲೆ, ಶಾಹು, ನಾಲ್ವಡಿ, ಪೆರಿಯಾರ್, ನಾರಾಯಣಗುರು, ಇವ್ರು ಯಾರು ಅಸ್ಪೃಶ್ಯರಲ್ಲ, ದಲಿತರಲ್ಲ. ಅವ್ರು ಯಾರು, ಅವರೆಲ್ಲ ಹಿಂದುಳಿದ ವರ್ಗದವರು. ಅವರ ದಯೆಯಿಂದ ಇವತ್ತು ಈ ದೇಶದಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ. ಈ ಬದಲಾವಣೆ ಈ ಬ್ರಾಹ್ಮಣ್ಯವಾದಿಗಳು ಸಹಿಸ್ತಾ ಇಲ್ಲ. ಇದು ಒಂದಿಷ್ಟು ವ್ಯಕ್ತಿಗಳು ಮಾತಾಡ್ತಾರೆ, ಇಷ್ಟು ಬದಲಾವಣೆ ಆಗ್ತದೆ, ಸಮಾಜವೇ ಇದ್ರ ಬಗ್ಗೆ ಮಾತಾಡಕ್ಕೆ ಮಾಡಿದ್ರೆ ಏನಾಗುತ್ತೆ ಅನ್ನುವ ಭಯ, ಆತಂಕ ಇವರಿಗಿದೆ. ನಾವು ನಿಮ್ಮ ಜೊತೆಗಿದ್ದೀವಿ. ಯಾರು ಮಾನವೀಯತೆಯ ಜೊತೆಗೆ ನಿಂತ್ಕೋತಾರೆ, ಯಾರು ಈ ದೇಶದ ಜೊತೆಗೆ ನಿಂತ್ಕೋತಾರೆ, ಯಾರು ಕಟ್ಟ ಕಡೆಯ ವ್ಯಕ್ತಿಗಳ ಜೊತೆಗೆ, ಯಾರು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಿಂತ್ಕೋತಾರಲ್ಲ, ಅವ್ರ ಜೊತೆ ಯಾವಾಗಲೂ ನಾವು ಇರ್ತೀವಿ. ಆದರೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನಾವು ರೆಡಿ ಇದ್ದೀವಿ, ನಾವು ಜಾಗೃತರಾಗಿದ್ದೀವಿ, ನಮಗೆ ಗೊತ್ತಿದೆ, ನಮ್ಮ ಜೊತೆಗೆ ನಿಮ್ಮವ್ರನ್ನ ಕರ್ಕೊಂಬನ್ನಿ. ಯಾಕಂದರೆ ಶತ್ರು ಭಾಳ ಬಲಿಷ್ಠವಾಗಿದ್ದಾನೆ. ಯಾಕೆ ಬಲಿಷ್ಠವಾಗಿದ್ದಾನೆ ಅಂದರೆ, ಹಿಂದುಳಿದ ಸಮುದಾಯಗಳನ್ನು ಜೊತೆಗಿಟ್ಕೊಂಡಿದ್ದಾನೆ. ಗೋಡೆಯಾಗಿ, ಸೈನ್ಯವಾಗಿ, ಕಾಲಾಳುಗಳಾಗಿ ಈ ಬ್ರಾಹ್ಮಣ್ಯವನ್ನು ನಂಬಿರ್ತಕ್ಕಂಥ ಬ್ರಾಹ್ಮಣವಾದಿಗಳು ಬಳಸ್ಕೋತಾ ಇರೋದು ಇದೇ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಯುವಕರನ್ನು. ನೀವು ನೋಡಿ, ಯಾರು ಇವ್ರನ್ನೆಲ್ಲ ಕೊಲೆ ಮಾಡಿದಾರಲ್ಲ, ಅವರೆಲ್ಲ ಯಾರಂತ ಹುಡುಕ್ರಿ. ನಿಮ್ಮ ವಿರುದ್ಧವಾಗಿ ಮಸಿ ಬಳಿಯೋರು ಯಾರಂತ ಹುಡುಕ್ರಿ. ನಿಮ್ಮ ವಿರುದ್ಧವಾಗಿ ಫೇಸ್ಬುಕ್ಗಳಲ್ಲಿ ಕೆಟ್ಟದಾಗಿ ಮಾತಾಡೋರು ಯಾರಂತ ಹುಡುಕ್ರಿ. ಅವ್ರು ಯಾರು ಈ ಬ್ರಾಹ್ಮಣ್ಯವಾದವನ್ನು ಪೋಷಿಸ್ತಾ ಇರ್ತಕ್ಕಂಥ ಅಥವಾ ನಂಬಿರ್ತಕ್ಕಂಥ ಈ ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥವ್ರು ಅಲ್ಲ. ಅವರೆಲ್ಲರೂ ಕೂಡ ಅದರಿಂದ ಬಲಿಯಾಗಿರ್ತಕ್ಕಂಥ ಹಿಂದುಳಿದ ವರ್ಗಗಳು. ಹಾಗಾಗಿ ಇವತ್ತು ನನಗನ್ನಿಸ್ತಕ್ಕಂಥದ್ದು, ಈ ಶೂದ್ರ ಪ್ರಜ್ಞೆ ಇದೆಯಲ್ಲ, ಇದು ಕೇವಲ ವ್ಯಕ್ತಿಗಳ ಪ್ರಜ್ಞೆಯಾಗಿ ಉಳ್ಕೊಳ್ಳೋದೇನೆ, ಇದು ಸಮಾಜದ ಪ್ರಜ್ಞೆಯಾಗಿ, ಇಡೀ ಹಿಂದುಳಿದ ವರ್ಗಗಳ ಪ್ರಜ್ಞೆಯಾಗಿ ಅದು ಪರಿವರ್ತನೆ ಆದಾಗ ಮಾತ್ರ ಈ ಬ್ರಾಹ್ಮಣ್ಯವನ್ನು ಸುಟ್ಟು ಬೂದಿ ಮಾಡ್ತದೆ. ಆದರೆ ಈ ಪ್ರಜ್ಞೆ ಎಲ್ಲಿಯವರೆಗೂ ವ್ಯಕ್ತಿಯ ಪ್ರಜ್ಞೆಯಾಗಿ ಉಳ್ಕೊಳ್ತದೋ ಅಲ್ಲಿಯವರೆಗೂ ಕೂಡ ಈ ಬ್ರಾಹ್ಮಣ್ಯದ ಪ್ರಜ್ಞೆ ಅಥವಾ ಬ್ರಾಹ್ಮಣ್ಯ ಅಂತಕ್ಕಂಥ ವಿಷ ಇದೆಯಲ್ಲ, ಇದು ನಾಶ ಆಗಲ್ಲ. ಬ್ರಾಹ್ಮಣ್ಯ ಅನ್ನುವಂಥದ್ದು ನಾಶ ಆಗಬೇಕಾದ್ರೆ
ಈ ಪ್ರಜ್ಞೆ ಇದೆಯಲ್ಲ, ಶೂದ್ರ ಪ್ರಜ್ಞೆ, ಈಗ ಚೇತನ್ಗಿರುವಂಥ ಪ್ರಜ್ಞೆ ಇದೆಯಲ್ಲ, ಆ ಚೇತನ್ ಪ್ರಜ್ಞೆ ಅವರ ಇಡೀ ಸಮುದಾಯದ ಪ್ರಜ್ಞೆ ಆಗಬೇಕು. ಭಗವಾನರ ಪ್ರಜ್ಞೆ ಅವರ ಇಡೀ ಸಮುದಾಯದ ಪ್ರಜ್ಞೆ ಆಗಬೇಕು. ಯೋಗೇಶ್ ಮಾಸ್ಟರ್ ಪ್ರಜ್ಞೆ ಅವರ ಇಡೀ ಸಮುದಾಯದ ಪ್ರಜ್ಞೆ ಆಗಬೇಕು. ಆದರೆ ಅದು ವ್ಯಕ್ತಿಯ ಪ್ರಜ್ಞೆಯಾಗಿ ಉಳ್ಕೊಳ್ತಾ ಇರೋದ್ರಿಂದ ಅದು ಇವತ್ತು ಕೂಡ ಬ್ರಾಹ್ಮಣ್ಯವನ್ನು ಪೋಷಿಸ್ತಾ ಇರ್ತಕ್ಕಂಥವ್ರು ಅಥವಾ ಅದನ್ನು ಪ್ರತಿಪಾದಿಸ್ತಕ್ಕಂಥವ್ರು ನಿಮ್ಮ ಮೇಲೆ ಈ ರೀತಿಯಾಗಿ ಮುಗಿಬೀಳ್ತಾರೆ. ನಮಗೆ ನಿಮ್ಮ ಮೇಲೆ ಇರ್ತಕ್ಕಂಥ ಕಾಳಜಿ ಇದು. ಯಾಕಂದರೆ ಜೀವಪರ ಇರ್ತಕ್ಕಂಥವ್ರು ಯಾವಾಗಲೂ ಜೀವಂತವಾಗಿರಬೇಕು, ನಮ್ಮ ನಡುವೆ ಇರಬೇಕು. ಆ ಹೋರಾಟದ ಜೊತೆಗೆ ನಾನು ಹೇಳಿದ್ನಲ್ಲ, ಇಡೀ ಒಂದು ಈ ಹೋರಾಟ ಇದೆಯಲ್ಲ, ಇದು ಮಾನವೀಯತೆಯ ಪರವಾಗಿರ್ತಕ್ಕಂಥ ಹೋರಾಟ. ಆದರೆ ದುರಂತ ನಮ್ಮ ದೇಶದಲ್ಲಿ ಜಾತಿಗಳಾಗಿ ಹೊಡೆದಾಕಿ ನಮ್ಮನ್ನೆಲ್ಲರೂ ಚೂರು ಚೂರು ಮಾಡಿ ಆ ನಮ್ಮ ಕಾಮನ್ ಶತ್ರು ಇದನ್ನಲ್ಲ, ಅವನನ್ನು ಒಟ್ಟಿಗೆ ಸೇರಿ ನಾವು ಯುದ್ಧ ಮಾಡಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ನಮ್ಮ ಜೊತೆಗಿರೋರನ್ನೇ ಕರ್ಕೊಂಡೋಗಿ ಅವ್ರ ಜೊತೆಗೆ ನಿಲ್ಲಿಸ್ಕೊಂಡು ಅವ್ರ ಜೊತೆಗೆ ಅವರಿಂದ ನಮ್ಮ ಜೊತೆಗೆ ಯುದ್ಧ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಮಾಡಬೇಕಾಗಿರೋದು ಮೊದಲು ಅಲ್ಲಿರ್ತಕ್ಕಂಥವ್ರನ್ನ, ಅದು ನೀವು ನಿಲ್ಲಬೇಕಾಗಿರ್ತಕ್ಕಂಥ ಪರ ಅಲ್ಲ, ನಿಲ್ಲಬೇಕಾಗಿರ್ತಕ್ಕಂಥ ಜನ ಅಲ್ಲ, ಅಥವಾ ಸಿದ್ಧಾಂತ ಅಲ್ಲ. ನೀವು ನಿಲ್ಲಬೇಕಾಗಿರೋದು ಇಲ್ಲಿ ನಮ್ಮ ಜೊತೆಗೆ. ಯಾಕಂದರೆ ಇದು ನಿಮಗೆ ಸೇರಿರ್ತಕ್ಕಂಥದ್ದು, ನಿಮ್ಮ ಬದುಕಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಇಲ್ಲಿ ಬನ್ನಿರಿ ಅಂತ ಅವ್ರನ್ನ ಮನವೊಲಿಸಬೇಕಾಗಿದೆ. ಸೊ ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು, ಈ ಶೂದ್ರ ಪ್ರಜ್ಞೆ ವ್ಯಕ್ತಿಗಳ ಪ್ರಜ್ಞೆಯಾಗಿ ಉಳಿದೇನೆ, ಇದು ಸಮುದಾಯದ ಪ್ರಜ್ಞೆಯಾಗಿ, ದೇಶದ ಪ್ರಜ್ಞೆಯಾಗಿ ಬದಲಾದಾಗ ಮಾತ್ರ ಈ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಈ ಬ್ರಾಹ್ಮಣ್ಯವನ್ನು ನಾಶ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ ನಾನು, ಬ್ರಾಹ್ಮಣ್ಯ ಅಂದರೆ ಇದು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದಲ್ಲ, ಇದು ಒಂದು ಮನಸ್ಥಿತಿಗೆ ಸಂಬಂಧಪಟ್ಟಂಥದ್ದು. ಬ್ರಾಹ್ಮಣ್ಯ ಅಂದರೆ ಸಹೋದರತೆ, ಸಮಾನತೆ ಮತ್ತು ಸ್ವಾತಂತ್ರ್ಯವ ನಿರಾಕರಣೆಯ ಬ್ರಾಹ್ಮಣ್ಯ. ಸಮಾನತೆ, ಸಹೋದರತೆ ಮತ್ತು ಸ್ವಾತಂತ್ರ್ಯದ ನಿರಾಕರಣೆಯೇ ಬ್ರಾಹ್ಮಣ್ಯ. ಇದು ಮಾನವ ವಿರೋಧಿಯ ಸಿದ್ಧಾಂತ. ಇದು ಅಸಹಜವಾಗಿರ್ತಕ್ಕಂಥ ಅನ್ಯಾಚುರಲ್ ಫಿಲಾಸಫಿ. ಹಾಗಾಗಿ ನಾವು ಇದರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ನಮಗೆ ಈ ಬ್ರಾಹ್ಮಣ್ಯದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಬಗ್ಗೆ ಪ್ರೀತಿ ಇದೆ, ಕಾಳಜಿ ಇದೆ. ನಾವು ನಿಮ್ಮ ಜೊತೆಗೆ ನಿಂತ್ಕೋತೀವಿ. ಆದರೆ ನಮ್ಮ ಕಾಳಜಿ ಏನಪ್ಪ ಅಂದರೆ, ನೀವು ನಿಮ್ಮ ಧ್ವನಿಯನ್ನು ಮತ್ತಷ್ಟು ಗಟ್ಟಿ ಮಾಡುವ ಮುಖಾಂತರ, ನಿಮ್ಮ ಸಮುದಾಯಗಳನ್ನು ಜಾಗೃತಿ ಮಾಡೋ ಮುಖಾಂತರ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪಲಿ ಅಂತಷ್ಟೇ. ಈಗ ನೋಡಿ, ಬೇಕಾದ್ರೆ ನೀವು ನಾನು ಮೊದಲೇ ಹೇಳಿದ್ನಲ್ಲ, ದುರಂತ ಏನಂದರೆ, ಬ್ರಾಹ್ಮಣ್ಯದ ವಿರುದ್ಧವಾಗಿ ಮಾತಾಡಿಸ್ತಾ ಇರ್ತೀವಿ. ಆದರೆ ನಾವು ನಮಗೆ ಗೊತ್ತಿಲ್ಲದೇ ಅಥವಾ ಸುತ್ತಮುತ್ತಲಿರ್ತಕ್ಕಂಥವ್ರು ಈ ಬ್ರಾಹ್ಮಣ್ಯವನ್ನು ಪೋಷಣೆ ಮಾಡ್ತಾ ಇರ್ತಕ್ಕಂಥ ಅಥವಾ ಬ್ರಾಹ್ಮಣ್ಯವನ್ನು ಜನರ ಮೇಲೆ ಹೇರ್ತಾ ಇರ್ತಕ್ಕಂಥ ಒಂದು ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಪಕ್ಷಗಳ ಜೊತೆಗೆ ಇರ್ತಾರೆ. ಒಂದು ಕಾಲದಲ್ಲಿ ಧರ್ಮದ ಮುಖಾಂತರ ತಮ್ಮ ಸಿದ್ಧಾಂತವನ್ನು ಜನರ ನಡುವೆ ಹಾಕ್ತಿದ್ರು. ಆದರೆ ಇವತ್ತು ರಾಜಕಾರಣದ ಮುಖಾಂತರ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಗಿದೆ. ಒಂದು ಕಾಲದಲ್ಲಿ ರಾಜರು ಈ ದೇಶಗಳನ್ನು ಆಳುವ ಸಂದರ್ಭದಲ್ಲಿ ರಾಜ ತನ್ನ ಖಡ್ಗದ ಮುಖಾಂತರ ಜನರನ್ನು ದಂಡಿಸ್ತಾ ಇದ್ದ. ಆದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಓಟನ್ನು ಪಡ್ಕೊಳ್ಳೋ ಮುಖಾಂತರ ಅಧಿಕಾರಕ್ಕೆ ಬಂದು ನಿಮ್ಮನ್ನು ದಂಡಿಸುವಂಥ ಕೆಲಸ ಮಾಡ್ತಾರೆ. ಅಂದರೆ ಇವತ್ತು ನಮ್ಮ ಮನಸ್ಸುಗಳ ಮೇಲೆ, ನಮ್ಮ ದೇಹದ ಮೇಲೆ, ನಮ್ಮ ದೇಶದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದು ಒಂದು ರಾಜಕೀಯ ಸಿದ್ಧಾಂತ. ಹಾಗೆ ಬ್ರಾಹ್ಮಣ್ಯವಾದವೂ ಕೂಡ ಅಷ್ಟೇ. ಅದು ಯಾವ ಧಾರ್ಮಿಕ ಸಿದ್ಧಾಂತವೂ ಅಲ್ಲ, ಅದು ಒಂದು ರಾಜಕೀಯ ಸಿದ್ಧಾಂತ. ಇಟ್ಸ್ ಎ ಪೊಲಿಟಿಕಲ್ ಫಿಲಾಸಫಿ. ಇದು ರಾಜಕೀಯ ಸಿದ್ಧಾಂತವನ್ನು ರಾಜಕೀಯ ಸಿದ್ಧಾಂತದ ಮುಖಾಂತರ ನಾವು ಕೊನೆಗಾಣಿಸಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ಹಾಗಾಗಿ ಈ ಶೂದ್ರರು ಮತ್ತು ದಲಿತರು ಒಂದು ಕಡೆ ಬರಬೇಕು ಅನ್ನುವಂಥ ಕಾಳಜಿ ನಮ್ಮದು. ಆದರೆ ಇವರಿಬ್ಬರು ಹೀಗೆ ಇರಬೇಕು ಅನ್ನೋ ಕಾಳಜಿ ಅವ್ರದ್ದು, ಬ್ರಾಹ್ಮಣ್ಯವಾದಿಗಳು. ಚೇತನ್ ಮಾತಾಡಿರ್ತಕ್ಕಂಥ ಮಾತಿದಲ್ಲಿ ಯಾವುದು ಕೂಡ ಕಾನೂನು ವಿರುದ್ಧವಾಗಿಲ್ಲ. ಬಿಕಾಸ್ ಅವರು ಯಾವುದೇ ಜಾತಿ ಅಥವಾ ವ್ಯಕ್ತಿ ಬಗ್ಗೆ ಮಾತಾಡಿಲ್ಲ. ಗೌರಿ ಹಾಗೂ ಎಲ್ಲರೂ ಭಗವಾನ್ರವರು ಭಾಳ ಸಲ ಮಾತಾಡ್ತಾರೆ. ಸತ್ಯ ಈ ದೇಶದಲ್ಲಿ ಸತ್ಯಗಳು ವಿವಾದಗಳಾಗ್ತವೆ. ವಿವಾದಾತ್ಮಕ ಅಂಶಗಳು ಈ ದೇಶದಲ್ಲಿ ಸತ್ಯಗಳಾಗ್ತವೆ. ಸತ್ಯಗಳು ಈ ದೇಶದಲ್ಲಿ ವಿವಾದಾತ್ಮಕ ಆಗ್ತವೆ. ಇದು ದೇಶದ ದುರಂತ. ಸತ್ಯಗಳು ಸತ್ಯ ಆಗಬೇಕು, ವಿವಾದಗಳಾಗಬೇಕು. ಆದರೆ ನಮ್ಮ ದೇಶದಲ್ಲಿ ಉಲ್ಟಾ. ಸತ್ಯ ಹೇಳಿದ್ರೆ ವಿವಾದಾತ್ಮಕವಿರೋದು ಸತ್ಯ. ನೋಡಿ ಹೇಗಿದೆ.
ಸೊ ಹಾಗಾಗಿ ನನಗನ್ಸುತ್ತೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಎಲ್ಲಿಯವರೆಗೆ ಶೂದ್ರ ಪ್ರಜ್ಞೆ ಸಮುದಾಯದ ಪ್ರಜ್ಞೆ ಆಗೋದಿಲ್ಲ, ಈ ದೇಶದ ಪ್ರಜ್ಞೆ ಆಗೋದಿಲ್ಲ, ಅಲ್ಲಿವರೆಗೂ ಬ್ರಾಹ್ಮಣ್ಯದ ಆಧಿಪತ್ಯ ಇದ್ದೇ ಇರ್ತದೆ. ಸೊ ಅವರ ಆಧಿಪತ್ಯ ಕೊನೆ ಕಾಣಬೇಕಾದ್ರೆ ಶೂದ್ರರು ಮತ್ತು ದಲಿತರು ಒಂದು ಕಡೆ ಬರಬೇಕಾಗಿದೆ. ಇವರಿಬ್ಬರು ಒಂದು ಕಡೆ ಬರಬೇಕಾಗಿದ್ರೆ ದಲಿತರು ತಯಾರಾಗಿ ಕೂತವ್ರೆ. ಇವತ್ತು ಹಿಂದುಳಿದ ವರ್ಗಗಳು ಇವ್ರ ಜೊತೆಗೆ ಸೇರ್ಕೋಬೇಕು. ಇವ್ರ ಜೊತೆ ಸೇರ್ಕೋಬೇಕಾದ್ರೆ ಅವರ ನಡುವೆ ಪ್ರಜ್ಞೆ ಮೂಡಿಸ್ಬೇಕು. ಆ ಪ್ರಜ್ಞೆ ಯಾರು ಮೂಡಿಸ್ತಾರೆ ಅಂತ ಹೇಳಿದ್ರೆ ಇವತ್ತು ಇದರ ವಿರುದ್ಧವಾಗಿ ಧ್ವನಿ ಎತ್ತಿರ್ತಕ್ಕಂಥ ನೀವು ದಯಮಾಡಿ ನಿಮ್ಮ ಸಮುದಾಯಗಳಲ್ಲಿ ಪ್ರಜ್ಞೆ ಮೂಡಿಸ್ರಿ ಅಂತ ಕೇಳ್ಕೊತಾ ಇಷ್ಟೊತ್ತು ತಾಳ್ಮೆಯಿಂದ ಸಹನೆಯಿಂದ ನನ್ನ ಮಾತನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.